ಅಂತಹ ಒಂದು ಅಜಹ ಅನ್ನುವಂಥ ನಾಮದ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಶಂಕರರು ಏನ್ ಹೇಳ್ತಾರೆ ಅಜಹ ಅಂದ್ರೆ ನ ಜಾ ನ ಜಾಯತೆ ಇತ್ಯಜಹ ಅಂತ ಶಂಕರರು ಹೇಳ್ತಾರೆ. ಅಂದ್ರೆ ಯಾರು ಇದುವರೆಗೂ ಹುಟ್ಟೇ ಇಲ್ವೋ ಅಥವಾ ಮುಂದಕ್ಕೆ ಯಾರು ಹುಟ್ಟೋದೋ ಇಲ್ವೋ, ಹುಟ್ಟೋದು ಕೂಡ ಇಲ್ವೋ, ಅವನಿಗೆ ಅಜಹ ಅಥವಾ ಆ ಒಂದು ಸರ್ವೋತ್ತಮನಿಗೆ ನಾವು ಅಜಹ ಅಂತ ಹೇಳ್ತೀವಿ ಅಂತ. ದ ಒನ್ ಹೂ ಇಸ್ ನಾಟ್ ಬಾರ್ನ್ ಆರ್ ದ ಒನ್ ಹೂ ಇಸ್ ನಾಟ್ ಗೋಯಿಂಗ್ ಟು ಬಾರ್ನ್ ನ ಜಾಯತೆ ಇತ್ಯಜಹ ಅಂತ ಒಂದು ಕಮೆಂಟ್ರಿನ ಕೊಟ್ಟರು. ಏನ್ ಹೀಗಂದ್ರೆ ಅವನೇ ಸೃಷ್ಟಿಕರ್ತನಾಗಿ ಅವನ ಒಂದು ಶಕ್ತಿ ನಮ್ಮಲ್ಲಿ ಇಲ್ವಾ, ಅಥವಾ ಅವನ ಒಂದು ತೇಜಸ್ಸು ಅಥವಾ ಅವನ ಒಂದು ಪ್ರಭೆ ನಮ್ಮಲ್ಲಿ ಇಲ್ವಾ ಅಂತ ನಮ್ಮೆಲ್ಲರೂ ಕೂಡ ಒಂದು ಅನುಮಾನ ಬಂದೇ ಬರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೊಂದು ಬಹಳ ಸುಂದರವಾದಂತಹ ನೋಡಿ, ಭಾಗವತನ ಯಾರಾದರೂ ಅಧ್ಯಯನ ಮಾಡಿದ್ರೆ ಆ ಭಾಗವತದಲ್ಲಿ ಬರುವಂತಹ ಅಂದ್ರೆ ವಿಷ್ಣು ನಾರದರಿಗೆ ಹೇಳಿರುವಂತಹ ಒಂದು ಕಥೆಯನ್ನ ನಾನಿವತ್ತು ತಗೊಂಡ್ಬಂದಿದ್ದೀನಿ ನಿಮ್ಮೆಲ್ಲರ ಹತ್ರ. ಆ ಕಥೆಯಲ್ಲಿ ನಿಮಗೆ ಅಜಹ ಅನ್ನುವಂಥ ಒಂದು ನಾಮದ ಅರ್ಥನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಭಾಸವಾಗುತ್ತೆ. ನೀವೆಲ್ಲರೂ ಕೂಡ ಭರತ ಅಂತ ಕೇಳಿರ್ಬೋದು. ನಮ್ಗೆ ಯಾಕೆ ನಮ್ಮ ಈ ದೇಶವನ್ನ ಭಾರತ ಅಂತ ಕರೀತಾರೆ ಅಂದ್ರೆ, ಭರತ ಅನ್ನುವಂತಹ ಒಬ್ಬ ರಾಜ ಈ ಒಂದು ಭೂಮಂಡಲವನ್ನ ಆಳಿದ. ಅದಕ್ಕೋಸ್ಕರ ಭಾರತ ಅಂತಲೂ ಕೂಡ ಕರೀತಾರೆ. ಮತ್ತೆ ಭಾ ಅಂತ ಅಂದ್ರೆ ಬೆಳಕು, ಆ ಒಂದು ಬೆಳಕಿಗೋಸ್ಕರನೂ ಕೂಡ ಭಾರತ ಅಂತ ಹೆಸರು ಬಂತು ಅಂತ 3-4 ಅರ್ಥಗಳು ನಮಗೆ ಸಿಗುತ್ತೆ ಭಾರತ ಅಂದ್ರೆ. ಆದ್ರೆ ಇವತ್ತಿನ ಒಂದು ಕಥೆಗೆ ಸೂತ್ರಧಾರರಾಗಿ ಭರತ ಈ ಒಂದು ಕಥೆಯ ಸೂತ್ರಧಾರ ಅಂತಾನೆ ಹೇಳ್ಬೋದು. ಅವನು ಬಹಳ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ, ಎಲ್ಲಾ ಪ್ರಜೆಗಳನ್ನು ಸಂರಕ್ಷಣೆ ಮಾಡ್ತಾ ಇಡೀ ಭೂಮಂಡಲವನ್ನ ನೋಡ್ಕೊಂತಾ ಇದ್ದ ಭರತ ಅನ್ನೋನು. ಅವನ ವಯೋಮಿತಿ ಅಂದ್ರೆ ಅವನು ಸ್ವಲ್ಪ ವಯಸ್ಸಾದ್ಮೇಲೆ ಅವನಿಗೆ ಏನ್ ಅನಿಸ್ತು ಅಂತ ಅಂದ್ರೆ, ಸಾಕು ಈ ರಾಜ್ಯಭಾರವನ್ನ ಮಾಡಿದ್ದು, ಎಲ್ಲವನ್ನೂ ನಾವು ಅವನ ಮಕ್ಕಳಿಗೆ ಕೊಟ್ಟು ನಾನು ಏನಾದ್ರೂ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ದೇವರ ಧ್ಯಾನದಲ್ಲಿ ಮಗ್ನನಾಗಿ ಸ್ವಲ್ಪ ಆದ್ರೂ ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವರ 5 ಮಕ್ಕಳಿಗೆ ಎಲ್ಲಾ ರಾಜ್ಯವನ್ನ ಕೊಟ್ಟು ಅವನು ದಂಡಕಿ ಎನ್ನುವಂತಹ ಒಂದು ನದಿಗೆ ಬಂದು ಪುಲಾಹ ಆಶ್ರಮ ಅಂತ ಏನಿದೆ ಆ ಒಂದು ಆಶ್ರಮದಲ್ಲಿ ಅವನು ಧ್ಯಾನವನ್ನು ಮಾಡಬೇಕು ಅಂತ ಬರ್ತಾನೆ. ತುಂಬಾ ದಿನಗಳ ಕಾಲ ಆಶ್ರಮದಲ್ಲಿ ಇದ್ಕೊಂಡು ಧ್ಯಾನವನ್ನ ಮಾಡ್ತಾನೆ. ಇಡೀ ಒಂದು ಅವನ ದಿನನಿತ್ಯದ ಚಟುವಟಿಕೆ ಏನಿದೆ ಎಲ್ಲವನ್ನೂ ಕೂಡ ವಿಷ್ಣುವಿನ ಧ್ಯಾನಕ್ಕೆ ಸಮರ್ಪಣೆ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡುವುದರಲ್ಲಿ ಅವನು ನಿರತನಾಗಿರ್ತಾನೆ. ಒಂದಿನ ಏನಾಗುತ್ತೆ, ಆಶ್ರಮದಲ್ಲಿ ಇರ್ಬೇಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಚಿತ್ರಣ ಬರುತ್ತೆ. ಆಶ್ರಮ ಅಂತ ಅಂದ್ರೆ ಅಲ್ಲಿ ಗಿಡ, ಮರ, ಕೊಳ, ನದಿ, ಸಾಮಾನ್ಯವಾಗಿ ಈ ತರದ ಒಂದು ಚಿತ್ರಣ ಇರುತ್ತೆ, ನಮ್ಮ ಗುರುಕುಲದಲ್ಲಿ ಬರುವಂತಹ ಒಂದು ಚಿತ್ರಣ. ಒಂದು ದಿನ ಏನಾಗುತ್ತೆ, ಒಂದು ಗರ್ಭಸ್ಥವಾದಂತಹ ಒಂದು ಜಿಂಕೆ ನೀರು ಕುಡಿಬೇಕು ಅಂತ ಒಂದು ಕೊಳದ ಹತ್ರ ಬರುತ್ತೆ, ಆಶ್ರಮದ ಕೊಳದ ಹತ್ರ ಬರುತ್ತೆ. ನೀರು ಕುಡಿತಾ ಇರುತ್ತೆ. ಆ ನೀರು ಕುಡಿಯುವಂತಹ ಒಂದು ಸಮಯದಲ್ಲೇನೆ ಒಂದು ಹುಲಿ ಗರ್ಜನೆಯ ಸದ್ದು ಆ ಒಂದು ಗರ್ಭ ಧರಿಸುವಂತಹ ಜಿಂಕೆಗೆ ಕೇಳಿಸುತ್ತೆ. ಸಾಮಾನ್ಯವಾಗಿ ಕಾಡು ಅಂದಾಗ ಭರತ ರಾಜ ಆಗಿರೋದ್ರಿಂದ ಅಂತಹ ಮೃಗಗಳು ಬಂದರೂ ಕೂಡ ಅವನು ಅದನ್ನ ಕಂಟ್ರೋಲ್ ಮಾಡುವಂತಹ ಅಥವಾ ಅದರಿಂದ ಸಂರಕ್ಷಣೆ ಮಾಡುವಂತಹ ಚಾಕಚಕ್ಯತೆ ರಾಜನಿಗೆ ಇದ್ದೇ ಇರುತ್ತೆ. ಸೊ ಆದ್ರಿಂದ ಅವನು ವನದಲ್ಲೂ ಕೂಡ ವಾಸ ಮಾಡ್ತಾನೆ. ಆದ್ರೆ ಪ್ರಾಣಿಗಳಿಗೆ ಆ ರೀತಿ ಅಲ್ವಾ. ಹುಲಿಗೆ ಜಿಂಕೆನೇ ಆಹಾರ ಆಗಿರುತ್ತೆ, ಅದೇ ರೀತಿ ಜಿಂಕೆ ಇನ್ನೊಂದು ಪ್ರಾಣಿ ಆಹಾರ ಆಗಿರುತ್ತೆ. ಈ ರೀತಿ ಸೈಕಲ್ ನಡೀತಾನೆ ವನ್ಯ ಮೃಗಗಳ ಒಂದು ಸೈಕಲ್ ಏನಿದೆ ನಡೀತಾನೆ ಇರುತ್ತೆ. ಸೊ ಈ ಹುಲಿ ಏನು ಅರ್ಚ್ತಲ್ಲ ಅಥವಾ ಏನು ಕಿರ್ಚ್ತಲ್ಲ, ಆ ಧ್ವನಿಗೆ ಆ ಗರ್ಭಸ್ಥವಾದಂತಹ ಜಿಂಕೆ ಆ ಕೊಳದಿಂದ ಎಗರಕ್ಕೆ ಹೋಗಿ ಆ ಕೊಳದೊಳಗಡೆ ಬಿದ್ದೋಗುತ್ತೆ. ಇದನ್ನೆಲ್ಲವನ್ನೂ ಕೂಡ ಭರತ ನೋಡ್ತಾ ಇರ್ತಾನೆ, ಏನಾಗ್ತಿದೆ ಆ ಒಂದು ಸನ್ನಿವೇಶನ ಸಾಕ್ಷಿಭೂತನಾಗಿ ನೋಡ್ತಾ ಇದ್ದಾನೆ. ಏನಾಗುತ್ತೆ, ಆ ಹೆದರಿಕೆಗೆ ಆ ಕೊಳದಲ್ಲಿ ಬಿದ್ದಿದ್ದು ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಅದು ತುಂಬಾನೇ ಶತಪ್ರಯತ್ನ ಮಾಡುತ್ತೆ. ನನ್ನ ಪ್ರಾಣ ಉಳಿಸ್ಕೊಬೇಕು, ನನ್ನ ಹೊಟ್ಟೆಲಿರುವಂತಹ ಒಂದು ಮಗುನು ಕೂಡ ನಾನು ಉಳಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಮಾಡುತ್ತೆ. ಹೇಗೋ ದಡವನ್ನ ಹಿಡಿದುಕೊಳ್ಳುತ್ತೆ, ಆ ದಡದಿಂದ ಆಚೆ ಬರಬೇಕು ಅಂತ ಟ್ರೈ ಮಾಡುತ್ತೆ, ಆದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಹೇಗೋ ದಡವನ್ನು ಇಟ್ಕೊಂಡು ಅಲ್ಲೇ ಅದು ಜನ್ಮವನ್ನು ಕೂಡ ಕೊಡುತ್ತೆ. ಅಂದ್ರೆ ಒಂದು ಜಿಂಕೆಯ ಮರಿಗೆ ಜನ್ಮವನ್ನು ಕೊಟ್ಟು ಬಹಳ ದಣಿವಾದ್ರಿಂದ, ಅಂದ್ರೆ ನೀರಲ್ಲಿ ಬಿದ್ದು ತುಂಬಾ ದಣಿವಾದ್ರಿಂದ ಅದರ ಒಂದು ದೇಹತ್ಯಾಗನು ಕೂಡ ಅದು ಮಾಡ್ಬಿಡುತ್ತೆ. ದೇಹತ್ಯಾಗವನ್ನು ಮಾಡಿ ಆ ಏನು ಮರಿ ಜಿಂಕೆ ಇತ್ತಲ್ಲ, ಆ ಮರಿ ಜನ್ಮವನ್ನು ಕೊಟ್ಟು ಅದು ತನ್ನ ಒಂದು ಪ್ರಾಣವನ್ನ ಕಳ್ಕೊಂಡ್ಬಿಡುತ್ತೆ.
ಅದನ್ನೆಲ್ಲನೂ ಕೂಡ ದೃಷ್ಟಿಪಟ್ಟು ನೋಡ್ತಾ ಇದ್ದಾನೆ ಭರತ. ಏನಾಗತ್ತೆ, ಸಾಮಾನ್ಯವಾಗಿ ನಾವು ಕೂಡ ಅಲ್ಲಿ ಇದ್ದವ್ರಿಗೆ ಏನನ್ಸುತ್ತೆ, ಆ ಒಂದು ತಾಯಿಯೇ ಇಲ್ಲದಂತಹ ಒಂದು ಪುಟ್ಟ ಜಿಂಕೆ ಮರಿನ ನಾನು ಸಾಕೊಬೇಕು ಅಂತ ಅಂದ್ಕೊಂಡು ಭರತ ಆ ಜಿಂಕೆ ಮರಿನ ತಂದು ಅವನು ಸಾಕೊಂತಾನೆ. ಅದರ ಲಾಲನೆ ಪಾಲನೆಗಳನ್ನ ಮಾಡ್ತಾನೆ. ಅದಕ್ಕೆ ಹುಲ್ ತಿನ್ಸೋದಿರ್ಬೋದು, ಅದರ ಕಡೆ ಗಮನ ಅವನಿಗೆ ಜಾಸ್ತಿ ಜಾಸ್ತಿ ಹೋಗ್ತಾ 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 ಏನಾಗುತ್ತೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಏನು ಧ್ಯಾನಾಸಕ್ತನಾಗಿದ್ದ ಅಥವಾ ವಿಷ್ಣುವಿಗೆ ತನ್ನ ಮನಸ್ಸನ್ನ ಚಿತ್ತವನ್ನ ಕೊಡ್ತಾ ಇದ್ದ, ಆ ಎಲ್ಲಾ ಸಮಯವನ್ನು ಆ ಒಂದು ಜಿಂಕೆಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ತಪ್ಪು ಅಂತಾನೂ ಅಲ್ಲ, ಅಲ್ಲೊಂದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೀತಾ ಹೋಗುತ್ತೆ. ನಮ್ಮಲ್ಲೂ ಹಾಗೆ ಅಲ್ವಾ, ಒಂದು ಸಂಸಾರದಲ್ಲಿ ನಮಗೆ ಏನೋ ಆಧ್ಯಾತ್ಮದ ದಾರಿಲಿ ಹೋಗ್ಬೇಕು ನಾವು, ಅಥವಾ ಏನಾದ್ರೂ ಒಂದು ಮಾಡಬೇಕು ಅಂದಾಗ ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು, ಮೊಮ್ಮಕ್ಕಳು, ಅವರ ಒಂದು ಲಾಲನೆ ಪಾಲನೆ ಪೋಷಣೆಯಿಂದ ನಮ್ಮ ಸಾಧನೆಗೆ ಎಲ್ಲೋ ಒಂದ್ ಕಡೆ ಕುಂದ ಆಗ್ತಾ ಇರುತ್ತೆ. ಅದೇ ರೀತಿ ಭರತನಿಗೂ ಕೂಡ ಆಯ್ತು. ಆ ಧ್ಯಾನಾಸಕ್ತನಾಗಿ ಕೂತ್ಕೊಳ್ಳೋನ್ ಬೇಕು ಅಂತ ಅಂದಾಗ ಅವನಿಗೆ ಎಲ್ಲೋ ಒಂದ್ ಕಡೆ ಜಿಂಕೆ ಏನಾಯ್ತು, ಯಾವ ಮೃಗ ಬಂದು ಇಟ್ಕೊಂಡು ಹೊಂಟೋಗುತ್ತೋ, ಅಂದ್ರೆ ಅದ್ರ ಮೇಲೆ ಮೋಹ ಅಂತ ಇರುತ್ತಲ್ಲ, ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ ಧ್ಯಾನದಿಂದ ಮತ್ತೆ ಅವನು ವಿಚಲಿತನಾಗಿ ಮತ್ತೆ ಏನಾಯ್ತು ಜಿಂಕೆಗೆ ಅಂತ ನೋಡ್ಕೊಂಡು ಸ್ವಲ್ಪ ವರ್ಷಗಳ ಕಾಲ ಅಥವಾ ತಿಂಗಳ ಕಾಲ ಇದೇ ತರ ಆಗ್ತಾ ಇರುತ್ತೆ. ಆದ್ರೆ ಅವನ ಆ ಜಿಂಕೆ ಮೇಲಿನ ಮೋಹ ಅವನಿಗೆ ಹೋಗೋದಿಲ್ಲ. ಕಡೆಗೆ ಒನ್ ಪಾಯಿಂಟ್ ಆಫ್ ಟೈಮ್ ಅವನಿಗೆ ಕೂಡ ವಯಸ್ಸಾಗತ್ತೆ. ವಯಸ್ಸಾದ್ರೂ ಕೂಡ ಅವನ ಒಂದು ದೇಹತ್ಯಾಗವನ್ನ ಮಾಡ್ತಾನೆ. ದೇಹತ್ಯಾಗವನ್ನ ಮಾಡಿ ಅವನು ಮುಂದಿನ ಜನ್ಮದಲ್ಲಿ ಮತ್ತೆ ಜಿಂಕೆ ಹಾಗೇನೆ ಹುಟ್ಟುತ್ತಾನೆ. ಯಾಕೆ ಮತ್ತೆ ಮುಂದಿನ ಜನ್ಮ ಅವನು ಜಿಂಕೆ ಹಾಗೆ ಹುಟ್ಟುತ್ತಾನೆ ಅಂತಂದ್ರೆ, ನಾವು ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ್ರೆ ಅಲ್ಲಿ ಕೃಷ್ಣ ಪರಮಾತ್ಮನೇ ನಮ್ಗೆ ಹೇಳ್ತಾರೆ, ನಾವು ಸಾಯುವಂತಹ ಕಾಲದಲ್ಲಿ ನಾವು ಏನನ್ನ ನೆನೆಸ್ಕೊಂಡು ನಾವು ದೇಹತ್ಯಾಗವನ್ನು ಮಾಡಿರ್ತೀವೋ ನಾವು ಅದೇ ಆಗಿ ಹುಡ್ತೀವಿ ಅಂತ. ಅಂದ್ರೆ ನಾವು ಮಗನನ್ನೋ ಮಗಳನ್ನೋ ಅಥವಾ ಯಾವುದೋ ಒಂದು ಪ್ರಾಣಿಯನ್ನೋ ಅಥವಾ ಯಾವುದೋ ಒಂದು ಮೋಹವನ್ನೋ ಇಟ್ಕೊಂಡು ನಾವು ದೇಹತ್ಯಾಗವನ್ನು ಮಾಡಿದ್ರೆ ನಮಗೆ ಆ ಒಂದು ಸಂದರ್ಭದಲ್ಲಿ ಅದರ ಮುಂದಿನ ಜನ್ಮದಲ್ಲಿ ಅದೇ ನಂಟನ್ನ ಬೆಳೆಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ನಮ್ದಾಗತ್ತೆ ಅಂತ. ಎಷ್ಟೋ ಜನ ಬೀಗದ ಕೈ ಅಂತ ಇಟ್ಕೊಂಡು ಬೀಗದ ಕೈ ನೆನ್ಸ್ಕೊಂಡು ಸಾಯ್ತಾರೆ, ಅಥವಾ ಎಷ್ಟೋ ಜನ ಆಸ್ತಿ ಮಾಡಿದ್ದೆ ಅನ್ಕೊಂಡು ಸಾಯ್ತಾರೆ, ಅಥವಾ ಎಷ್ಟೋ ಜನ ಯಾವುದೋ ಅಟ್ಯಾಚ್ಮೆಂಟ್ ಇಟ್ಕೊಂಡು ಸಾಯ್ತಾರೆ. ಸೊ ಹಾಗೆ ವಿವಿಧ ರೀತಿನಲ್ಲಿ ನಮ್ಮ ಚಿತ್ತ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಪೂರ್ವಜನರು ಇದು ಕತೆಗೆ ಸ್ವಲ್ಪ ಡಿವೇಟ್ ಆಗ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಒಂದು ವಿಚಾರ ಹೇಳಬೇಕು ಅನ್ನೋ ದೃಷ್ಟಿಯಿಂದ. ಪೂರ್ವಜನರು ದವಡೆಯಲ್ಲಿ ರುದ್ರಾಕ್ಷಿನ ಇಟ್ಕೊಂತಾ ಇದ್ರಂತೆ. ಕಾರಣ ಇಷ್ಟೇ, ಅವರ ಯಾವ ಕ್ಷಣದಲ್ಲಿ ಅವರ ಪ್ರಾಣ ಹೋಗುತ್ತೆ, ಪ್ರಾಣ ಪಕ್ಷಿ ಹಾರೋಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸದಾ ಈ ದವಡೆಯಲ್ಲಿ ಅದು ರುದ್ರಾಕ್ಷಿ ಒತ್ತುತ್ತಾ ಇದ್ರೆ ಏನಾಗುತ್ತೆ, ನಾನು ಧ್ಯಾನವನ್ನು ಮಾಡಬೇಕು, ಕೃಷ್ಣನನ್ನು ನೆನ್ಸ್ಕೊಬೇಕು, ಸಾಯುವಂತಹ ಕ್ಷಣ ನಾನು ಕೃಷ್ಣ ಅಥವಾ ಪರಮಾತ್ಮ ಅಥವಾ ಗೋವಿಂದ ಅಂತ ಅನ್ಕೊಂಡು ಸತ್ರೆ ಅದು ಅದು ಶತಸಿದ್ಧ. ನಾವು ಕೃಷ್ಣ ಅಂತ ಅನ್ಕೊಂಡು ಅವನನ್ನು ನೆನ್ಸ್ಕೊಂಡು ನಾವು ದೇಹತ್ಯಾಗವನ್ನು ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಮುಕ್ತಿನೇ, ಮತ್ತೆ ಪುನರ್ಜನ್ಮ ಅನ್ನೋದು ಇರೋದೇ ಇಲ್ಲ, ನಾವು ಎಷ್ಟೇ ಪಾಪಗಳನ್ನು ಮಾಡಿದ್ರು ಅಷ್ಟೇ. ಆದ್ರೆ ಆ ನಾಮ ಸಾಯುವಂತಹ ಟೈಮಲ್ಲಿ ನಮ್ಮ ಚಿತ್ತಕ್ಕೆ ನಮ್ಮ ಮನಸ್ಸಿಗೆ ಬರಬೇಕು ಅಂತಂದ್ರೆ ಏನಿ ಈ ಒಂಥರ ಫೈನಲ್ ಎಕ್ಸಾಮ್ ನಮ್ಗೆ ರಿಸಲ್ಟ್ ಫಸ್ಟ್ ಕ್ಲಾಸ್ ಬರಬೇಕು ಅಂದ್ರೆ ಸುಮ್ನೆ ಬರೋದಿಲ್ಲ ಅಲ್ವಾ. ವರ್ಷಾನುಗಟ್ಲೆ ಪೂರ್ತಿ ನಾವು ಅದರ ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಕಲಿತು ಎಕ್ಸಾಮ್ ಬರೆದಾಗ ನಮ್ಗೆ ಫಸ್ಟ್ ಕ್ಲಾಸ್ ಬರುತ್ತೆ. ಅದೇ ರೀತಿನಲ್ಲಿ ಈ ಜನ್ಮ ಅನ್ನುವಂತಹ ಒಂದು ಎಕ್ಸಾಮ್ನಲ್ಲಿ ನಾವು ಏನಾದ್ರೂ ದೇಹತ್ಯಾಗವನ್ನು ಮಾಡಿ ಮುಕ್ತಿಯನ್ನು ಹೊಂದಬೇಕಂದ್ರೆ, ಅಥವಾ ನಾವು ಕೃಷ್ಣ ಅನ್ನುವಂತಹ ಹೆಸರನ್ನ ನಾವು ಹೇಳ್ಬೇಕಂದ್ರೆ ಅದು ಬಹಳ ಒಂದು ಕಠಿಣ ಪರಿಶ್ರಮ ಇರಬೇಕು. ಸದಾ ಕೂತಾಗ ನಿಂತಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳ್ತೀವಲ್ಲ, ದುರಿತ ರಾಶಿಗಳನ್ನು ತೆಗೆದು ಬೀಸಾಡುತ್ತಾ ಕೃಷ್ಣ ಎನ್ನಬಾರದೆ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದೊಂದು ಕೆಲಸ ಮಾಡ್ತಾ 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 ಇದ್ದವಳು ಕೂಡ ಕೃಷ್ಣ 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 ಅಂತಿದ್ರೆ ಸಾಯೋ ಟೈಮಲ್ಲೂ ನಮ್ಮ ದೇಹ ಎಷ್ಟೇ ನೋವನ್ನ ಅನುಭವಿಸಿದ್ರು ಕೂಡ ಕೃಷ್ಣ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಸೊ ಹಾಗೆ ಮತ್ತೆ ಕತೆಗೆ ಬರ್ತಾ, ಅವನು ಮುಂದಿನ ಜನ್ಮದಲ್ಲಿ ಜಿಂಕೆ ಆಗೇನೆ ಅವನು ಜನ್ಮವನ್ನ ತಾಳ್ತಾನೆ. ಆದ್ರೆ ಇವನು ಮಾಡಿದಂತಹ ಪುಣ್ಯ ಏನಿತ್ತು, ಧ್ಯಾನದ ಒಂದು ಪುಣ್ಯ ಏನಿತ್ತು, ಆ ಪುಣ್ಯದಿಂದ ಅವನಿಗೆ ಏನು ಫಲ ಸಿಕ್ಕಿತ್ತು ಅಂದ್ರೆ, ಅವನು ಜಿಂಕೆಯಾಗಿ ಹುಟ್ಟಿದ್ರೂ ಕೂಡ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ, ಯಾರ ಮೋಹದಿಂದ ಅಂದ್ರೆ ಜಿಂಕೆಯ ಮೋಹದಿಂದ ನನಗೆ ಈ ಒಂದು ಜನ್ಮ ಬಂದಿದೆ, ಮತ್ತೆ ನಾನು ಆ ಸತ್ಕಾರ್ಯಗಳನ್ನು ಮಾಡ್ತಾ ಅಥವಾ ಈ ಜನ್ಮದಲ್ಲಿ ನಾನು ಇನ್ನೂ ಜಾಸ್ತಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಯಾರಿಗೂ ಹಿಂಸೆಯನ್ನು ಮಾಡ್ದಲೆ ಇರೋದ್ರಿಂದ ನಾನು ಮುಂದಿನ ಜನ್ಮದಲ್ಲಿ ಅಥವಾ ಮುಕ್ತಿನ ಪ್ರಾಪ್ತಿ ಮಾಡ್ಕೊಂತೀನಿ ಅನ್ನೋದು ಆ ಜಿಂಕೆಗೆ ಚೆನ್ನಾಗಿ ಗೊತ್ತಿದೆ. ಇದು ನಾನು ಹೇಳ್ತಾ ಇರುವಂತಹ ಕಥೆ ಎಲ್ಲ, ಭಗವಾನ್ ವಿಷ್ಣು ನಾರದರಿಗೆ ಹೇಳ್ತಾ ಇರುವಂತಹ ಕಥೆನ ನಾನು ನಿಮ್ಗೆಲ್ಲರೂ ಕೂಡ ಹೇಳ್ತಾರೆ. ಜಡಭಾರತ ಅಂತ ಒಂದು ಪ್ರಸಂಗದ ಒಂದು ಕತೆ. ಸೊ ಆ ಜಿಂಕೆ ಏನ್ ಮಾಡುತ್ತೆ, ಸಾತ್ವಿಕವಾದ ಆಹಾರನ ತಿನ್ನಿಸ್ತಾ ಅದರ ಧರ್ಮವನ್ನ ಅದು ಪರಿಪಾಲನೆ ಮಾಡ್ತಾ ಅದು ಕೂಡ
ದೇಹತ್ಯಾಗವನ್ನು ಮಾಡ್ತಾನೆ. ಅಂದ್ರೆ ಅದರ ಒಂದು ಜನ್ಮವನ್ನು ಕೂಡ ಅದ ಕಡೆ ನಾನು ಹೇಳ್ತಾ ಇರೋದು 2ನೇ ಜನ್ಮದ್ದು. ನಂತರ ಒಂದು ಬ್ರಾಹ್ಮಣನ ಹೊಟ್ಟೆನಲ್ಲಿ ಅವನು ಭರತ ಮತ್ತೆ ಜನ್ಮವನ್ನು ತಾಳ್ತಾನೆ. ಮತ್ತೆ ಅವನಿಗೆ ಭರತ ಅಂತಾನೆ ಹೆಸರು ನನ್ನ ಸಂಬೋಧನೆ ಮಾಡ್ತಾರೆ. ಯಾಕೆಂದ್ರೆ ಆ ಜನ್ಮಾಂತರದಲ್ಲೂ ಕೂಡ ಅವನು ಭರತನಾಗಿದ್ದ. ಮತ್ತೆ ಅವನ ನೆನಪು ಅಂದ್ರೆ ಓ ಜನ್ಮದಲ್ಲಿ ಏನಾಗಿದ್ದ ಅನ್ನುವಂತಹ ನೆನಪು ಈ ಬ್ರಾಹ್ಮಣನ ಹೊಟ್ಟೆನಲ್ಲಿ ಹುಟ್ಟಿದಾಗಲೂ ಕೂಡ ಅವನಿಗೆ ಅಚ್ಚಳಿಯದ ಹಾಗೆ ಇತ್ತಂತೆ. ಓ ಜನ್ಮ ಜಿಂಕೆ ಆಗಿದ್ದ, ಅದರ ಮುಂಜಾನದಲ್ಲೇ ದೊಡ್ಡ ರಾಜ ಆಗಿದ್ದೆ ಅಂತ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಮತ್ತೆ ಈ ಜನ್ಮದಲ್ಲಿ ನಾನು ಮುಕ್ತಿಯನ್ನ ಪ್ರಾಪ್ತಿ ಮಾಡಬೇಕು ಅಂತ ಅಂದ್ರೆ ನಾನು ಕಠಿಣ ಪರಿಶ್ರಮ ಪಡಬೇಕು, ದೇವರ ಧ್ಯಾನದಲ್ಲಿ ಲೀನನಾಗಬೇಕು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನಾಗತ್ತೆ, ಸಾಧಾರಣವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಾದ್ರೂ ಆ ದೈವೀಭೂತರಾಗಿ ಅಥವಾ ದೇವರನ್ನೇ ಸದಾ ನೆನೆಸ್ಕೊಂತಾ ಇರ್ತೀವಿ ಅಥವಾ ಆಧ್ಯಾತ್ಮದ ಒಂದು ಪ್ರಪಂಚದಲ್ಲಿ ತೇಲ್ತಾ ಇದ್ದಾರೆ ಅನ್ನುವಂತಹ ಸತ್ಸಂಗಿಗಳು ಸದಾ ಮೌನಿಯಾಗಿರ್ತಾರೆ. ಜಾಸ್ತಿ ಮಾತಾಡೋದಿಲ್ಲ, ಯಾರ ಜೊತೆನೂ ಕೂಡ ಜಾಸ್ತಿ ಬೆರೆಯೋದಿಲ್ಲ. ಈಗ ನಾವೆಲ್ಲ ಅಂಟ್ಕೊಂಡಿದ್ದೀವಲ್ಲ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಚಿಟ್ ಚಾಟ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಸಂಸಾರ ಈ ರೀತಿ ಯಾವುದೇ ಒಂದು ಮೋಹಕ್ಕೆ ಅಟ್ಯಾಚ್ ಆಗ್ದಲೆ ಇರುವಂತಹ ವ್ಯಕ್ತಿತ್ವ ಇರುತ್ತೆ. ಸಾಧಾರಣವಾಗಿ ಯಾರು ಅಂತರಂಗದಲ್ಲಿ ದೇವರನ್ನ ಧ್ಯಾನಿಸ್ತಾ ಇರ್ತಾರೋ ಅಂಥವ್ರಿಗೆ ಮಾತ್ರ ಆ ರೀತಿಯ ಒಂದು ಸ್ವಭಾವ ಇರುತ್ತೆ. ಸೊ ಈ ಬ್ರಾಹ್ಮಣನ ಕುಟುಂಬದಲ್ಲಿ ಏನು ಹುಟ್ಟಿದ್ನಲ್ಲ ಭರತ, ಮತ್ತೆ ಅವನ ಸ್ವಭಾವ ಕೂಡ ಹಾಗೆ ಇರುತ್ತೆ. ಬಹಳ ಸೈಲೆಂಟ್ ಆಗಿರ್ತಾನೆ, ಯಾರನ್ನೂ ಕೂಡ ಮಾತಾಡ್ಸಲ್ಲ, ಯಾರು ಜೊತೆ ಕೂಡ ಬೆರೆಯೋದಿಲ್ಲ. ಸದಾ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಜಪತಪಗಳನ್ನ ಮಾಡ್ಕೊಂಡು ಇರ್ತಾನೆ. ಆದ್ರೆ ಏನಾಗುತ್ತೆ, ಅವನ ಮನೆಯಲ್ಲಿ ಅವನು ಯಾರೂ ಕೂಡ ಇಂಟ್ರಾಕ್ಟ್ ಮಾಡ್ತಿಲ್ಲ. ಅವನೊಂಥರ ತುಂಬಾ ಸೆಪ್ಪೆ ಆಗಿರುವಂತಹ ಒಂದು ಮನುಷ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅವನ್ನ ಟೀಕೆಗೆ ಒಳಪಡಿಸ್ತಾರೆ. ಒಂದು ದಿನ ಏನಾಗುತ್ತೆ, ಅವನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ನೀನು ನಿಷ್ಪ್ರಯೋಜಕ, ನೀನು ಮನೆಗೆ ಅಂತ ಸಂಸಾರಕ್ಕೆ ಅಂತ ನೀನೇನು ಮಾಡಲ್ಲ, ನೀನು ಸರಿಯಾಗಿ ಮಾತಾಡಲ್ಲ, ನಿನಗೆ ಬುದ್ಧಿ ಇಲ್ಲ, ನೀನು ತುಂಬಾ ದಡ್ಡ ಅಂತ ಅಂದ್ಬಿಟ್ಟು ಅವನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರಂತ. ಆಚೆ ಕಳಿಸಿದಾಗ ಏನಾಗುತ್ತೆ, ಕುಕ್ಷುಬಾಧಿ ಅನ್ನೋದು ಒಂದು ಇದ್ದೇ ಇರುತ್ತಲ್ಲ, ಹೊಟ್ಟೆಯನ್ನು ತುಂಬಿಸ್ಕೊಳ್ಳೇಬೇಕು ಹೇಗಾದ್ರೂ ಮಾಡಿ. ಅದು ಏನಾದ್ರೂ ಮಾಡಿದ್ರು. ಎಷ್ಟೋ ಜನರು ಇವತ್ತು ಯಾರಾದ್ರೂ ಕಳ್ಳತನ ಮಾಡ್ತಾರೆ ಅಂತ ಅಂದ್ರೆ ಯಾರು ಬೇಕು ಅಂತ ಕಳ್ಳರಾಗಲ್ಲ, ಅವನ ಹೊಟ್ಟೆಯ ಹಸಿವು ಅವನನ್ನ ಕಳ್ಳನಾಗಿ ಮಾಡಿರುತ್ತೆ. ಸೊ ಹಾಗೆ ಈಗ ಜಡಭಾರತನಿಗೂ ಕೂಡ ಒಂದು ಸನ್ನಿವೇಶ ಬರುತ್ತೆ, ಹೊಟ್ಟೆಗೆ ಏನ್ ಮಾಡೋದು ಅಂತ. ಒಂದಿನ ಏನಾಗುತ್ತೆ, ಅವನು ಹೋಗಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಹಾಗೆ ಧ್ಯಾನಾಸಕ್ತನಾಗಿ ಸದಾ ವಿಷ್ಣುವಿನ ಸ್ಮರಣೆ ಮಾಡ್ಕೊಂಡೇ ಕೂತ್ಕೊಂಡಿರ್ತಾನೆ. ಅಲ್ಲಿ ಒಂದು ರಾಜನ ಒಂದು ಪಲ್ಲಕ್ಕಿ, ಅಂದ್ರೆ ಆ ಒಂದು ರಾಜ್ಯದ ರಾಜ ಇರ್ತಾನಲ್ಲ, ಆ ರಾಜನ ಒಂದು ಪಲ್ಲಕ್ಕಿ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇರ್ಬೇಕಂತ 4 ಜನ ರಾಜನನ್ನ ಹೊತ್ಕೊಂಡು ಪಲ್ಲಕ್ಕಿಯಲ್ಲಿ ಅವನ್ನ ಕೂರಿಸ್ಕೊಂಡು ಬರ್ತಾ ಇರ್ತಾರೆ. ಇವನು ಸ್ವಲ್ಪ ನೋಡೋದಕ್ಕೆ ಮೈ ಕೈ ತುಂಬಿಕೊಂಡು ಚೆನ್ನಾಗೇ ಇದ್ದ, ಯಾರು ಭರತ ಅನ್ನೋನು ಮರದ ಕೆಳಗಡೆ ಕೂತಿದ್ನಲ್ಲ. ಆ ರಾಜ ಅವನು ನೋಡ್ಬಿಟ್ಟು ಅವನನ್ನು ಕರ್ಕೋ ಸಹಾಯಕ್ಕೆ, ನೀನು ಯಾರಿಗೆ ತುಂಬಾ ಸ್ಟ್ರೈನ್ ಆದ್ರೆ ನನ್ನನ್ನು ಹೊರೋದಕ್ಕೆ ಅಂದ್ಬಿಟ್ಟು ಅವನ್ನ ಹೋಗಿ ಕೇಳ್ತಾರೆ, ನೀನು ಬರ್ತೀಯಾ ರಾಜನ ಹೊತ್ಕೊಂಡು ಹೋಗ್ಬೇಕು, ಹೆಗಲು ಕೊಡ್ತೀಯಾ ಅಂತ. ಆಯ್ತು ಅಂತ ಅವನು ಒಪ್ಕೊಂತಾನೆ. ಯಾಕಂದ್ರೆ ಸ್ವಲ್ಪ ನಾಣ್ಯಗಳನ್ನ ಕೊಡ್ತೀನಿ, ಅವತ್ತಿನ ಹೊಟ್ಟೆಗೆ ಊಟವನ್ನ ಕೊಡ್ತೀನಿ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಪ್ಕೊಂತಾರಲ್ವಾ, ಆ ರೀತಿ ಅವನು ಕೂಡ ಒಪ್ಕೊಂತಾನೆ. ಒಂದು ಹೆಗಲನ್ನ ಕೊಡ್ತಾನೆ, ಅಂದ್ರೆ ಒಂದು ಕಡೆ 4 ಭಾಗದಲ್ಲಿ ಒಂದು ಹೆಗಲನ್ನ ಅವನು ಕೊಡ್ತಾನೆ. ಕೊಡ್ತಾ ಹೋಗ್ತಾ ಇರ್ಬೇಕಂದ್ರೆ ಏನಾಗುತ್ತೆ, 3 ಜನ ಸಮಾನ ರೀತಿಯಿಂದ ಹೋಗ್ತಾ ಇದ್ರೆ ಭರತಂದು ಮಾತ್ರ ಸ್ವಲ್ಪ ಏರುಪೇರು ಆಗ್ತಿರುತ್ತೆ ಡೈರೆಕ್ಷನ್. ಅದು ರಾಜನಿಗೂ ಕೂಡ ಗೊತ್ತಾಗತ್ತೆ, ರಾಜ ಮೇಲೆ ಕೂತಿದ್ದಾನೆ ಅಂದಾಗ ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗುತ್ತಲ್ಲ, ಬಸ್ ಟರ್ನ್ ಮಾಡ್ಕೊಂಡಾಗ ಅಥವಾ ಸ್ಲ್ಯಾಂಟ್ ಆದಾಗ ನಮ್ಗೆ ಯೂಶ್ವಲಿ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೂ ಗೊತ್ತಾಗುತ್ತೆ. ಫ್ಲೈಟ್ ಕರ್ವ್ ತಗೊಂತಂದ್ರೆ ನಮ್ಗೆ ಸಾವು ಸ್ವಲ್ಪ ವಾಲ್ತಾ ಇರ್ತೀವಿ, ಆ ರೀತಿ ರಾಜನಿಗೂ ಕೂಡ ಗೊತ್ತಾಗತ್ತೆ 3 ಜನರು ಸಮನಾಗಿ ಹೋಗ್ತಿದ್ದಾರೆ, ಆದ್ರೆ ಭರತ ಮಾತ್ರ ಯಾಕೋ ಸ್ವಲ್ಪ ಡೈರೆಕ್ಷನ್ ಸರಿಗಿಲ್ಲ ಅಂತ. ರಾಜ ತುಂಬಾ ಕೋಪ ಬರುತ್ತೆ ಅವನ್ಗೆ, ಬೈತಾನೆ, ಏಯ್ ಇಷ್ಟೊಂದು ದೇಹವನ್ನ ಹೊತ್ಕೊಂಡಿದ್ಯಾ, ಸರಿಯಾಗಿ ನಿಂಗೆ ಇಡ್ಕೊಳಕ್ ಬರಲ್ಲ, ಸರಿಯಾಗಿ ನಡೆಯಕ್ ಬರಲ್ವಾ ನಿನಗೆ ಅಂತ. ಅವನು ಶಾಂತ ಚಿತ್ತನಲ್ವಾ, ಯಾವಾಗಲೂ ಕೂಡ ಏನೂ ಮಾತಾಡ್ದಲೆ ಸ್ವಲ್ಪ ದೂರಗಳ ಕಾಲ ಸ್ವಲ್ಪ ಹೊತ್ತು ಹಾಗೇ ಹೊತ್ಕೊಂಡು ಹೋಗ್ತಾನೆ ಇರ್ತಾನೆ. ಆದ್ರೆ ಈ ರಾಜನ ಒಂದು ತಾಳ್ಮೆಗೆ ಮಿತಿ ಇರೋದಿಲ್ಲ ಅಂದ್ರೆ ಮತ್ತೆ ಅದೇ ರೀತಿಯೇ ಹೋಗ್ತಿರ್ತಾನೆ. ಕಡೆಗೆ ಹೇಳ್ತಾನೆ, ನೀನ್ ಪಲ್ಲಕ್ಕಿನ ನಿಲ್ಸು, ಸಾಕು ನೀನು ಹೊತ್ತಿದ್ದು, ನಿನ್ನ ಒಂದು ಜನ್ಮಕ್ಕೆ ಈ ನನ್ನ ಒಂದು ಭಾರನು ಹೊರೋದಕ್ಕೂ ಕೂಡ ನಿನ್ಗೆ ಆಗೋದಿಲ್ವಾ, ನೀನ್ ಎಂತಹ ನಿಷ್ಪ್ರಯೋಜಕ ಅಂತ, ನೀಂತಹ ದಡ್ಡ ಇದೆಯಾ ಅಂತ ಅವನನ್ನ ತುಂಬಾ ಕಟು ವಾಕ್ಯಗಳಿಂದ ಆ ರಾಜ ನಿಂದಿಸಿದಾಗ ಏನಾಗುತ್ತೆ, ಅವನಿಗೂ ಕೂಡ ಏನೋ ಒಂದು ಕೋಪ ಬರುತ್ತಲ್ಲ, ಹಸುವಿನಿಂದ ಆಲ್ರೆಡಿ ತತ್ತರಿಸಿರ್ತಾನೆ. ಸಾಮಾನ್ಯವಾಗಿ ನಮ್ಗೆ ತುಂಬಾ ಹಸುವಾದಾಗ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಹಸು ನಮ್ಮನ್ನು ಮಾತಾಡ್ಸುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಆಗ ಹೇಳ್ತಾನೆ, ಯಾಕೆ ಆತರ ನಡೀತಾ ಇದ್ದೀನಿ ಅಂತ. ಅವ್ನು ಹೇಳ್ತಾನೆ, ಎಲ್ಲರೂ ಕೂಡ ಭೂಮಿ ಮೇಲೆ ಏನಿದೆ ಅಂತ ನೋಡ್ಕೊಂಡು ನಡೀತಾ ಇಲ್ಲ, ಎದುರುಗಡೆ ಏನಿದೆ ಅಂತ ನೋಡ್ಕೊಂಡು ನಡೀತಾ ಇದ್ದಾರೆ.
ಆದ್ರೆ ನಾನು ತಲೆ ತಗ್ಗಿಸಿ ಭೂಮಿಯಲ್ಲಿ ಏನ್ ಕಾಣ್ತಿದೆ ಅಂತ ನೋಡ್ಕೊಂಡೆ. ಅಂದ್ರೆ ಭೂಮಿಯಲ್ಲಿ ಯಾವ್ದಾದ್ರು ಹುಳನೋ ಅಥವಾ ಯಾವ್ದಾದ್ರು ನೊಣನೋ ಅಥವಾ ಯಾವ್ದಾದ್ರು ಕಿವಿನೋ ಕೀಟನೋ ಗೊದ್ದನೋ ಇರುವೆನೋ ಇದೆಯೇನೋ ಅಂತ ನೋಡ್ಕೊಂಡು ನಾನು ಕಾಲಿಡ್ತೀನಿ. ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ನಾನು ಅದನ್ನ ನನ್ನ ಪಾದದಿಂದ ತುಳಿದು ಬಿಟ್ರೆ ಅದರ ಒಂದು ಸಾವಿನ ಪಾಪ ನನಗೆ ಬರುತ್ತಲ್ಲ, ಆ ಒಂದು ದೃಷ್ಟಿಯಿಂದ ನಾನು ತುಂಬಾ ಜಾಗರೂಕತೆಯಾಗಿ ನೋಡ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲಾದ್ರೂ ಗೊದ್ದಗಳು ಕಂಡ್ರೆ ಅಲ್ಲಿ ಇರುವೆಗಳು ಕಂಡ್ರೆ ಅದನ್ನ ಆ ಡೈರೆಕ್ಷನ್ ಸರಿಸಿ ನಾನು ಪಕ್ಕ ಹೋಗಿ ನನ್ನ ಒಂದು ಮುಂದಕ್ಕೆ ನಾನು ದಾರಿ ಹೋಗ್ತಾ ಇದ್ದೀನಿ. ನನಗೆ ಆ ಪಾಪವನ್ನ ಭರಿಸುವಂತಹ ಅಷ್ಟು ಕೂಡ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ತಿದ್ದೀನಿ ಅಂತ. ಆ ರಾಜನಿಗೆ ಮತ್ತೆ ಇನ್ನೂ ಸ್ವಲ್ಪ ಕೋಪ ಬರುತ್ತೆ. ಎಲ್ಲರೂ ಕೂಡ ಸಾಮಾನ್ಯವಾಗಲ್ವಾ ರಾಜನ ಇರೋದು, ನಮಗೂ ಕೂಡ ಬರುತ್ತೆ. ಎಂತಹ ಮೂಡ ಇದೆಯಾ ನೀನು, ಅದನ್ನ ಅದು ಸತ್ತರೆ ಸಾಯ್ಲಿ, ನಾನ್ ಸರಿಗೆ ಹೋಗ್ಬೇಕಷ್ಟೇ, ಆ ರೀತಿ ನೀನ್ ಕೆಲಸ ಮಾಡ್ಬೇಕಲ್ವಾ, ನೀನ್ ಎಂತಹ ಮೂಢನಾಗಿದ್ಯಾ, ನಿನ್ನ ಇಂದ್ರಿಯಗಳು ನಿಂಗೆ ಏನ್ ಕೆಲಸ ಮಾಡ್ತಿದೆ, ಅಂತ ತುಂಬಾ ಕಟುವಾಗಿ ಮತ್ತೆ ಅವನನ್ನ ಬೈತಾನೆ. ಭಗವದ್ಗೀತೆಯಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಬರುವಂತಹ ಧರ್ಮ ಸೂಕ್ಷ್ಮ ಏನಿದೆ, ಆ ಧರ್ಮ ಸೂಕ್ಷ್ಮವನ್ನ ಭರತ ಎಳೆಯಾಗಿ ಆ ರಾಜನಿಗೆ ಹೇಳ್ತಾ ಹೋಗ್ತಾನಂತೆ. ಯಾಕೆ ನಾನು ಈ ರೀತಿಯ ಒಂದು ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದೀನಿ, ಅಥವಾ ಇನ್ನೊಬ್ಬರನ್ನ ನಾನು ಸಾಯಿಸೋದ್ರಿಂದ, ಅಂದ್ರೆ ಇನ್ನೊಬ್ಬರ ಒಂದು ಪ್ರಾಣವನ್ನ ತೆಗೆಯುವಂತಹ ಅಧಿಕಾರ ನನಗೆ ಯಾವುದೂ ಕೂಡ ಇಲ್ಲ. ನಮಗೆ ಇರುವಂತಹ 6 ಶತ್ರುಗಳೇನಿದೆ, 6 ಶತ್ರುಗಳನ್ನ ನಿಗ್ರಹ ಮಾಡಿಕೊಂಡ್ರೆ ನಮಗೆ ಮುಕ್ತಿ ಅನ್ನೋದು ಲಭಿಸುತ್ತೆ ಅಂತ ಒಂದು ಅಚ್ಚುಕಟ್ಟಾಗಿ ಭರತ ಆ ರಾಜನಿಗೆ ಬೋಧನೆಯನ್ನ ಮಾಡ್ತಾನೆ. ಯಾರು ಆ 6 ಎನಿಮೀಸ್ ನಮ್ಮನ್ನ ಸಾಯಿಸೋದಂದ್ರೆ 5 ಇಂದ್ರಿಯಗಳು ಮತ್ತೆ ಬುದ್ಧಿ ಅನ್ನುವಂಥದ್ದು. ಈ 5 ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೆಲಸವನ್ನ ಮಾಡ್ತಾ ಹೋದ್ರೆ ಇಂದ್ರಿಯಗಳು ನಮ್ಮ ಒಂದು ವಶದಲ್ಲಿ ಇರುತ್ತೆ. ಇಲ್ಲ ನಾವು ಇಂದ್ರಿಯಗಳು ಹೇಳಿದಾಗೆ ನಾವು ಮಾಡ್ತೀವಿ ಅಂದಾಗ, ಅದನ್ನು ನಿನ್ನೆ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಭಗವದ್ಗೀತೆ ಕ್ಲಾಸಲ್ಲಿ. ಒಂದು ಬ್ಯಾಂಕ್ ಇದ್ದ ಹಾಗೆ ನಾವೆಲ್ಲರೂ ಕೂಡ ಅದರಲ್ಲಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಅನ್ನಾದ್ರೂ ಮಾಡ್ಕೊಬಹುದು, ಓವರ್ ಡ್ರಾಫ್ಟ್ ಅನ್ನಾದ್ರೂ ಮಾಡ್ಕೊಬಹುದು, ಇಲ್ಲ ಅದರಲ್ಲಿ ಲೋನ್ ಆದ್ರೂ ತಗೊಬಹುದು. ಒಂದು ಬ್ಯಾಂಕ್ ಅಕೌಂಟ್ ಅಂತ ಓಪನ್ ಆಗಿದೆ ನಮ್ಮದು, ಅದರಲ್ಲಿ ನಾವು ಸದಾ ಸೇವಿಂಗ್ಸ್ ಅಕೌಂಟ್ ಅನ್ನು ಮಾಡಿಕೊಂಡು ಸೇವಿಂಗ್ಸ್ ಆಗಿ ಇಟ್ಕೊಂಡು ಸ್ವಲ್ಪ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಂಡು ನಮ್ಮ ದೇಹ ತ್ಯಾಗ ಮಾಡಬೇಕೇ ಹೊರತು ಓವರ್ ಡ್ರಾಫ್ಟ್ ಅನ್ನ ತಗೊಂಡು ಅಥವಾ ಲೋನ್ಸ್ಗಳನ್ನ ತಗೊಂಡು ಇನ್ನೂ ಮೈನಸ್ ನೆಗೆಟಿವ್ ಬ್ಯಾಲೆನ್ಸ್ ಇಟ್ಕೊಂಡು ನಮ್ಮ ದೇಹ ತ್ಯಾಗವನ್ನು ಮಾಡಬಾರ್ದು. ಸೊ ಆಗಬಾರ್ದು ನಮ್ಮ ಲೈಫು ಅಂತ ಆದ್ರೆ ಈ 5 ಇಂದ್ರಿಯಗಳೇನಿದೆ ಅದರ ಒಂದು ನಿಗ್ರಹವನ್ನ ನಾವು ಮಾಡಬೇಕಾಗತ್ತೆ. ಬುದ್ಧಿಗೆ ನಮ್ಮ ಮನಸ್ಸನ್ನ ಕೊಡ್ಬೇಕಾಗತ್ತೆ. ಆ ರೀತಿನಲ್ಲಿ ಮಾಡಿ ಆ ರಾಜನ ಒಂದು ಮೂಢತ್ವ ಏನಿತ್ತು ಅಥವಾ ರಾಜನ ಒಂದು ಅಹಂಕಾರ ಅನ್ನೋದಕ್ಕಿಂತ ಅವನ ಒಂದು ಅಜ್ಞಾನ ಏನಿತ್ತು, ಆ ಅಜ್ಞಾನವು ಎಲ್ಲವೂ ಕೂಡ ಸರಿಸಿ ಅವನು ಭರತನಿಗೆ ಶರಣಾಗತಿ ಆಗೋಗ್ತಾನಂತೆ. ಅಂತಹ ಒಂದು ದೊಡ್ಡ ರಾಜ ಈ ಭರತನಿಗೆ ಶರಣಾಗತಿಯಾಗಿ ಅವನ ರಾಜ್ಯದಲ್ಲಿ ಯಾವ ರೀತಿ ಇರಬೇಕು ಅಥವಾ ಅವನ ಪುಣ್ಯ ಪ್ರಾಪ್ತಿಗೆ ಅವನು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಕಲ್ಯಾಣ ಕಾರ್ಯಗಳನ್ನ ಮಾಡಬೇಕು, ಅದೆಲ್ಲವನ್ನೂ ಕೂಡ ರಾಜ ಅವತ್ತಿಂದ ಪರಿಪಾಲನೆ ಮಾಡ್ಕೊಂಡು ಹೋಗಿ ಅವನು ವಯೋವೃದ್ಧನಾದಾಗ ಅವನು ಕೂಡ ಧರ್ಮಾತ್ಮನಾಗಿ ಅವನು ಕೂಡ ಜನ್ಮ ತ್ಯಾಗ ಮಾಡ್ತಾನೆ. ಈ ತರದೊಂದು ಸ್ವಭಾವ ಏನಿತ್ತು ಜಡಭಾರತಂದು, ಯಾಕೆ ಅವನ ಜಡಭಾರತ ಅಂತ ಕರೀತಾ ಇದ್ರು ಅಂದ್ರೆ ಅವನ ದೇಹ ಚೈತನ್ಯ ಪೂರ್ವಕವಾಗಿದ್ರೂ ಕೂಡ ಜಡವಾಗಿತ್ತು. ಅಂದ್ರೆ ಏನೂ ಕೂಡ ಅವನು ಎಲ್ಲೆಲ್ಲೂ ಕೂಡ ಬರೀ ವಿಷ್ಣುವನ್ನೇ ಕಾಣ್ತಿದ್ದ, ಬರೀ ಧ್ಯಾನನೇ, ಬರೀ ಅವನ ಸ್ಮರಣೆ, ಅವನ ಒಂದು ಇದನ್ನೇ ಕೂಡ ತುಂಬಿಕೊಂಡಿದ್ದಕ್ಕೋಸ್ಕರ ಅವನಿಗೆ ಜಡಭಾರತ ಅಂತ ಅವನಿಗೆ ಹೆಸರು ಬಂತು. ಆ ರೀತಿ ಆ ಒಂದು ಜನ್ಮದಲ್ಲಿ ಅವನು ಮುಕ್ತಿಯನ್ನ ಪಡ್ಕೊಂಡು ಪರಮಾತ್ಮನಲ್ಲಿ ಲೀನನಾಗೋಗ್ತಾನೆ, ಪರಮಾತ್ಮನಲ್ಲಿ ಲೀನನಾಗಿ ಒಂದು ಮುಕ್ತಿಯನ್ನ ಪಡಿತಾನೆ ಅನ್ನುವಂಥದ್ದು ಜಡಭಾರತನ ಕಥೆ ಆಗಿತ್ತು. ಇನ್ನು ಈ ನಾಮಕ್ಕೆ ಬರೋದಾದ್ರೆ ಅಜಹ ಅಂತ ನಾನು ಏಕೆ ಈ ಒಂದು ಕಥೆಯನ್ನ ನಾನು ಆರಿಸ್ಕೊಂಡೆ ಅಂತಂದ್ರೆ, ಈ ರೀತಿಯ ಒಂದು ಸ್ವಭಾವ ಅಥವಾ ಈ ರೀತಿಯ ಒಂದು ಜನ್ಮ ಏನಿದೆ, ದೇವರ ಒಂದು ಅಣು ಅಥವಾ ದೇವರ ಒಂದು ಭಾಗ, ಅಂದ್ರೆ ಈ ಪರಮಾತ್ಮನಲ್ಲಿ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅಂದ್ರೆ ಸುಪ್ರೀಂ, ಅವನ್ನ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಅವನ ಒಂದು ಭಾಗವಾಗಿ ನಾವು ಜೀವಾತ್ಮರಾಗಿ ಜನ್ಮವನ್ನ ತಾಳಿದೀವಿ ಅಲ್ವಾ. ಕೊನೆಗೆ ನಾವು ಹೋಗಿ ಸೇರ್ಬೇಕಾಗಿರೋದು ಪರಮಾತ್ಮನನ್ನೇ. ಇಲ್ಲಿ ಆ ಪರಮಾತ್ಮ ಅನ್ನೋನು ಯಾವತ್ತೂ ಕೂಡ ಜನ್ಮವನ್ನ ತಾಳಲ್ಲ ಅಥವಾ ಮುಂದೆ ಕೂಡ ತಾಳಿಲ್ಲ. ಅಂದ್ರೆ ತಾಳಿದಾನೆ ಅಂದ್ರೆ ಮನುಷ್ಯ ರೂಪದಲ್ಲಿ ತಾಳಿದಾನೆ. ರಾಮ, ಕೃಷ್ಣ ಅಥವಾ ರಾಘವೇಂದ್ರ, ಸಾಯಿಬಾಬಾ ಈ ತರ ಮನುಷ್ಯ ರೂಪದಲ್ಲಿ ತಾಳಿ ಅವನ ಒಂದು ಅಂಶ, ಅಂದ್ರೆ ದೈವದ ಒಂದು ಅಂಶ ಆ ಒಂದು ಮಹನೀಯರಲ್ಲಿ ಇದೆ. ಆದ್ರೆ ಅವನು ಯಾವತ್ತೂ ಕೂಡ ಬಂದಿಲ್ಲ ಅನ್ನುವಂಥ ಅರ್ಥದಲ್ಲಿ ಅಜಹ ಅನ್ನುವಂತಹ ನಾಮ ನಮ್ಗೆ ಸಾಕ್ಷಿ ಆಗತ್ತೆ. ಅಂದ್ರೆ ಅವನು ಯಾವತ್ತೂ ಕೂಡ ಅಂತಹ ಒಂದು ಪುರುಷೋತ್ತಮ ಅವನೇ ಒಂದು ಇದಾಗಿ ಬಂದಿಲ್ಲ, ಹುಟ್ಟಿಲ್ಲ ಅಥವಾ ಮುಂದೆಗೂ ಕೂಡ ಹುಟ್ಟೋದಿಲ್ಲ ಅಂತ ಶಂಕರರು ಹೇಳ್ತಾರೆ. ಆದ್ರೆ ಅವನ ತತ್ವ ಅಥವಾ ಅವನ ಒಂದು ಕ್ವಾಲಿಟೀಸ್ ಏನಿದೆ ಅಥವಾ ಅವನ ಒಂದು ದೈವತ್ವ ಏನಿದೆ, ಅದು ಮನುಷ್ಯನ ರೂಪದಲ್ಲಿ, ಅದು ಭರತನ ರೂಪದಲ್ಲೋ ಅಥವಾ ರಾಮನ ರೂಪದಲ್ಲೋ ಅಥವಾ ಕೃಷ್ಣ ರೂಪದಲ್ಲೋ ಬಂದು
ಅಧರ್ಮಿಗಳನ್ನ ಧರ್ಮದ ದಾರಿಗೆ ತಗೊಂಡು ಹೋಗುವಂತ ನಿಟ್ಟಿನಲ್ಲಿ ನಮಗೆ ಸಹಾಯಕಾರಿ ಮಾಡುವಂತಹ ಒಂದು ಕೆಲಸ ನಮ್ಮ ಭಗವಾನ್ ಶ್ರೀಮನ್ ನಾರಾಯಣದಾಗಿರುತ್ತೆ ಅನ್ನುವಂಥ ಅರ್ಥದಲ್ಲಿ ಅಜಹ ಅಂದ್ರೆ ನ ಜಾಯತೆ ಇತ್ಯಜಃ, ಅವನು ಎಲ್ಲೂ ಕೂಡ ಹುಟ್ಟಿಲ್ಲ, ಮುಂದೆ ಕೂಡ ಹುಟ್ಟೋದಿಲ್ಲ. ಆದರೆ ಅವನ ದೈವತ್ವದ ಶಕ್ತಿ ಏನಿದೆ, ಆ ಶಕ್ತಿಯ ಒಂದು ಮುಖಾಂತರ ನಮ್ಮ ಎಲ್ಲಾ ಕ್ಲೇಶಗಳು ಪಾಪಗಳು ಕಳೆಯುವಂತಹ ಅಥವಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಕಾರ್ಯ ನಡೀತಾ ಇದೆ ಅನ್ನುವಂಥ ಅರ್ಥದಲ್ಲಿ ಈ ನಾಮ ಅಜಹ ಅನ್ನೋದಿತ್ತು. ಸ್ವಲ್ಪ ದೀರ್ಘವಾದಂತಹ ಕಥೆ ಆಗಿತ್ತು, ದಯವಿಟ್ಟು ಕ್ಷಮಿಸಿ. ಆದ್ರೆ ಇಷ್ಟು ಕೂಡ ಹೇಳಲೇಬೇಕಾಗಿತ್ತು. ಅವನು 3 ಜನ್ಮವನ್ನ ತಾಳಿದ್ದಾಗ್ಲಿ, ನಂತರದಲ್ಲಿ ಅವನ ಮೋಕ್ಷ ಪ್ರಾಪ್ತಿ ಹೇಗಾಯ್ತು ಅನ್ನೋದನ್ನ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ದೀರ್ಘವಾದಂತಹ ಒಂದು ಕಥೆ ಆಯಿತು. ನಮ್ಮ ಮುಂದಿನ ನಾಮ ಬಂದು ಸರ್ವೇಶ್ವರ ಅನ್ನುವಂಥ. ಏನು ಸರ್ವೇಶ್ವರ, ಬಹಳ ಒಂದು ಸುಲಭವಾದಂತಹ ಒಂದು ನಾಮನೆ. ಸರ್ವ ಈಶ್ವರ, ಎಲ್ಲೆಲ್ಲೂ ಕೂಡ ಅವನೇ ಇದ್ದಾನೆ. ದ ಲಾರ್ಡ್ ಆಫ್ ಲಾರ್ಡ್ಸ್ ಅಂದ್ರೆ ದೇವರಿಗಳಿಗೆ ದೇವ ಅನ್ನುವಂಥ ಅರ್ಥದಲ್ಲಿ ಯಾರು ಈಶ್ವರ ಇದ್ದಾನೆ, ಎಲ್ಲೆಲ್ಲಿ ಈಶ್ವರ ತತ್ವ ಇದೆ, ಎಲ್ಲೆಲ್ಲಿ ಭಗವಂತನ ಒಂದು ಇದಿದೆ, ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅಲ್ವಾ. ಅವಾಗಲೇ ಹೇಳಿದಾಗ ರಾಮ, ಕೃಷ್ಣ, ಸಾಯಿಬಾಬಾ ಅಥವಾ ಬೇರೆ ಹೆಸರುಗಳನ್ನ ಕರಿತೀವಿ. ಆ ಎಲ್ಲಾ ಈಶ್ವರಗಳಿಗೆ ಈಶ್ವರನಾಗಿರುವಂತವನು ಸರ್ವೇಶ್ವರ, ಸರ್ವ ಈಶ್ವರ, ಎಲ್ಲವೂ ಕೂಡ ಇರುವಂತಹವನು ಅಂತ. ಶಂಕರರು ಏನ್ ಹೇಳ್ತಾರೆ ಅವ್ರ ಕಾಮೆಂಟ್ರಿನಲ್ಲಿ ಅಂತಂದ್ರೆ, ಸರ್ವೇಶಾಂ ಈಶ್ವರಾಣಾಂ ಈಶ್ವರ ಸರ್ವೇಶ್ವರ ಅಂತ ಅವ್ರು ಹೇಳ್ತಾರೆ. ಎಲ್ಲೆಲ್ಲಿ ಈಶ್ವರ ತತ್ವ ಅಡಗಿರುತ್ತೋ, ಎಲ್ಲೆಲ್ಲಿ ಈಶ್ವರತ್ವ ಅನ್ನೋದಿರುತ್ತೋ, ಅಲ್ಲಿ ದೈವತ್ವ ಅನ್ನೋದಿರುತ್ತೋ, ಅಲ್ಲಿ ಅವನಿಗೆ ದೇವರಾಗಿರ್ತಾನೆ. ಆ ದೇವರಿಗೆ, ಅದೇ ದೇವತೆಗಳಿಗೆ ದೇವರಾಗಿರುವಂತಹ ಒಂದು ಅರ್ಥದಲ್ಲಿ ಸರ್ವೇಶ್ವರ ಅನ್ನುವಂಥ ಒಂದು ನಾಮ ಆಗಿದೆ. ಕಲಿಯುಗದಲ್ಲಿ ನಡೆದಂತಹ ಒಂದು ರಿಯಲ್ ಸ್ಟೋರಿಯನ್ನ ಈ ಒಂದು ನಾಮಕ್ಕೆ ನಾನು ಆರಿಸ್ಕೊಂಡಿದ್ದೀನಿ. ದ್ವಾಪರ ಯುಗದಲ್ಲಿ, ಕ್ಷಮಿಸಿ, ಕಲಿಯುಗದಲ್ಲ, ದ್ವಾಪರ ಯುಗದಲ್ಲಿ ನಡೆದಂತಹ ಕೃಷ್ಣನ ಒಂದು ಸಾನ್ನಿಧ್ಯದಲ್ಲಿ ನಡೆದಂತಹ ಒಂದು ಕತೆ ನಾನು ಇವತ್ತು ಈ ಒಂದು ನಾಮಕ್ಕೆ ಹೇಳಬೇಕು ಅಂತ ಅನ್ಕೊಂಡೆ. ಮಿಥಿಲೆ ಅನ್ನುವಂತಹ ರಾಜ್ಯದಲ್ಲಿ ಸೀತಾರಾಮರ ಕಲ್ಯಾಣವನ್ನ ಮಾಡಬೇಕು ಅಂತ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಬಹುಲಾಶ್ವ ಅನ್ನುವಂತಹ ಒಬ್ಬ ರಾಜ, ಒಂದು ಪ್ರಾಂತ್ಯದ ರಾಜ, ಅವನ ಹೆಸರು ಬಹುಲಾಶ್ವ ಅಂತ. ಅವನು ಸೀತಾರಾಮರ ಕಲ್ಯಾಣವನ್ನು ಮಾಡಬೇಕು. ನಾವು ಹೇಗೆ ಈಗ ಶ್ರೀನಿವಾಸ ಕಲ್ಯಾಣವನ್ನು ಮಾಡ್ತೀವಿ ಅಥವಾ ಪಾರ್ವತಿ ಪರಮೇಶ್ವರರ ಕಲ್ಯಾಣವನ್ನು ಮಾಡ್ತೀವಿ, ಹಾಗೆ ಕೂಡ ಒಂದು ಕಲ್ಯಾಣ ಬುದ್ಧವಾದ ಕಾರ್ಯವನ್ನು ಮಾಡಬೇಕು ನನ್ನ ರಾಜ್ಯದಲ್ಲಿ ಅಂತ ಅವನು ಅನ್ಕೊಂಡು ಸೀತಾರಾಮರ ಕಲ್ಯಾಣವನ್ನು ಮಾಡಬೇಕು ಅಂತ ಮಿಥಿಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾನೆ. ಆ ಆಯೋಜನೆಗೆ ಭಗವಾನ್ ಶ್ರೀಕೃಷ್ಣನನ್ನು ಕೂಡ ಕರಿಬೇಕು, ಆಹ್ವಾನಿಸ್ಬೇಕು. ಅವನ ಒಂದು ಉಪಸ್ಥಿತಿಯಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವನು ತನ್ನ ಸೇನಾಧಿಪತಿಯಾದಂತಹ ಶಮೀರ ಶರ್ಮ ಅಂತ ಅವನ ಸೇನಾಧಿಪತಿ ಹೆಸರು. ಆ ಶಮೀರ ಶರ್ಮನನ್ನ ಕರೆದು ಒಂದು ಪತ್ರವನ್ನು ಬರೀತಾನೆ. ಈ ರೀತಿ ನಾನು ಸೀತಾ ಕಲ್ಯಾಣವನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಒಂದು ಉಪಸ್ಥಿತಿ ನನಗೆ ಬಹಳ ಮುಖ್ಯ, ನಿಮ್ಮ ಉಪಸ್ಥಿತಿಯಲ್ಲಿ ಈ ಕಲ್ಯಾಣ ಕಾರ್ಯ ಆಗ್ಬೇಕಾಗಿದೆ, ದಯವಿಟ್ಟು ಬರಬೇಕು ಅಂತ ಶಮೀರ ಶರ್ಮನ ಕೈಲಿ ಒಂದು ಪತ್ರವನ್ನ ಬರೆದು ಬಹುಲಾಶ್ವ ಅನ್ನುವಂಥ ರಾಜ ಕಳಿಸ್ತಾನಂತೆ. ಇದೇ ರಾಜ್ಯದಲ್ಲಿ ಶ್ರುತದೇವ ಅನ್ನುವಂಥ ಒಬ್ಬ ಬ್ರಾಹ್ಮಣ ವಾಸವಾಗಿರ್ತಾನೆ. ಅವನು ತುಂಬಾ ಬಡವನಾಗಿರ್ತಾನೆ. ತುಂಬಾ ಬಡವನಾದರೂ ಕೂಡ ಕೃಷ್ಣನನ್ನ ಕಂಡ್ರೆ ಅಥವಾ ಕೃಷ್ಣನ ಒಂದು ಅಂದ್ರೆ ಕೃಷ್ಣನ ಪರಮ ಭಕ್ತ ಆಗಿರ್ತಾನವನು. ಅವನನ್ನ ನಾನು ಒಂದ್ಸತಿ ದರ್ಶನ ಮಾಡಬೇಕು, ಅವನ ಜೊತೆ ನಾನು ಒಂದು ಸತಿ ಇರಬೇಕು. ನಾವೆಲ್ಲ ಅನ್ಕೊಂತೀವಲ್ಲ, ಈಗ ನಾವು ಮೋದಿನ ನೋಡಿದೆ ನಮ್ಗೊಂದ್ಸತಿ ಅನ್ಸುತ್ತಲ್ಲ, ನಮ್ಗೆ ಸತಿ ಬೆಂಗಳೂರು ವಿಸಿಟ್ ಮಾಡಿದ್ರು ಅಂದಾಗ, ಅಯ್ಯೋ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನಾವು ಮೋದಿ ನೋಡ್ಬೇಕಪ್ಪ. ನಾನು ಬರೀ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾನು ಯಾವುದೇ ರಾಜಕೀಯದ ಒಂದು ಪಕ್ಷದಿಂದ ಇದು ಮಾತಾಡ್ತಾ ಇಲ್ಲ. ನಮಗೆ ಕತೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದ, ಅಥವಾ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಇರಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಹೇಗಿರುತ್ತೋ ಹಾಗೆ ಈ ಶ್ರುತದೇವನಿಗೂ ಕೂಡ, ಅವನು ಕಡು ಬಡವ ಆಗಿದ್ರು ಕೂಡ ಕೃಷ್ಣನನ್ನ ಈ ಒಂದು ಸೀತಾ ಕಲ್ಯಾಣದ ಕಾರ್ಯಕ್ರಮದಲ್ಲಿ ನಾನು ಅವನ್ನ ನೋಡ್ಬೇಕು, ಅವನ ಆಶೀರ್ವಾದವನ್ನ ಪಡಿಬೇಕು, ಅವನನ್ನ ನಾನು ಒಂದ್ಸತಿ ಆದ್ರೂ ಅವನ ದರ್ಶನ ಭಾಗ್ಯ ನನಗೆ ಬೇಕು ಅಂತ ಅಂದ್ಬಿಟ್ಟು ಈ ಸಮೀರ ಶರ್ಮ ಏನಿರ್ತಾನಲ್ಲ ಮಂತ್ರಿ, ಅವನಿಗೆ ಒಂದು ಪತ್ರವನ್ನು ಬರೀತಾನೆ. ಅಂದ್ರೆ ಪತ್ರವನ್ನ ಇನ್ವೈಟ್ ಜೊತೆ ಕಳಿಸ್ತಾನೆ. ನೀನು ಕೃಷ್ಣನ ಭೇಟಿ ಮಾಡಕ್ ಹೋಗ್ತಾ ಇದೆಯಾ, ಅವನ ಇನ್ವೈಟ್ ಮಾಡಕ್ ಹೋಗ್ತಾ ಇದೆಯಾ, ನನ್ನದು ಒಂದು ಪತ್ರನ ದಯವಿಟ್ಟು ಕೃಷ್ಣನಿಗೆ ನೀನು ಹೋಗಿ ತಲುಪಿಸ್ತೀಯಾ, ನಾನು ಕೂಡ ನಿನ್ನ ನೋಡ್ಬೇಕು, ನಿನ್ನ ಒಂದು
ಸೇವೆಯನ್ನ ಮಾಡೋಕೆ ನಾನು ತುಂಬಾ ಉತ್ಸುಕನಾಗಿದ್ದೀನಿ. ದಯವಿಟ್ಟು ಈ ಒಂದು ಪತ್ರವನ್ನ ಕೃಷ್ಣನ್ ಕೊಡ್ತೀವಿ, ಅವ್ರು ಒಪ್ಕೊಂಡ್ರೆ ನಮ್ಮ ಮನೆಗೂ ಅವ್ರು ಬಂದು ಹೋಗ್ಲಿ ಅಂತ ಶ್ರುತದೇವ ಒಂದು ಪತ್ರವನ್ನ ಶಮೀರ ಶರ್ಮನ ಕೈಲಿ ಕೊಟ್ಬಿಟ್ಟು ಕಳಿಸ್ತಾನೆ. ಇವನು ಮಂತ್ರಿ ಬಹಳ ಒಳ್ಳೆಯವನು. ರಾಜನ ಒಂದು ಇನ್ವೈಟು ಮತ್ತೆ ಶ್ರುತದೇವನ ಒಂದು ಇನ್ವೈಟ್ ಎರಡನ್ನೂ ಕೂಡ ತಗೊಂಡು ಕೃಷ್ಣ ಹತ್ರ ಹೋಗ್ತಾರೆ. ಕೃಷ್ಣನು ಕೂಡ ಬಹಳ ಸಂತೋಷ ಪಡ್ತಾರೆ. ಏನೋ ಒಂದು ಕಲ್ಯಾಣ ಕಾರ್ಯ ನಡೀತಾ ಇದೆ, ಒಳ್ಳೇದಾಗ್ಲಿ, ನಾನು ಕೂಡ ನನ್ನ ಉಪಸ್ಥಿತಿ ಖಂಡಿತ ಇರುತ್ತೆ ಅಂತ ಒಪ್ಕೊಂತಾನೆ. ಮತ್ತೆ ಈ ಶ್ರುತದೇವನ ಒಂದು ಪತ್ರವನ್ನು ಕೂಡ ಕೃಷ್ಣ ಸ್ವೀಕಾರ ಮಾಡ್ತಾನೆ, ಅದಕ್ಕೂ ಕೂಡ ಒಪ್ಕೊಂತಾನೆ, ಆಯ್ತು ನಾನು ಬರ್ತೀನಿ ಅಂತ. ಆದ್ರೆ ಅದರ ನೆಕ್ಸ್ಟ್ ಡೇ, ಅಂದ್ರೆ ಅವತ್ತೇನು ಕಾರ್ಯಕ್ರಮ ನಡೆಯುತ್ತಲ್ಲ, ಸೀತಾರಾಮರ ಕಲ್ಯಾಣದ ದಿವಸ, ಈ ಶ್ರುತದೇವನಿಗೆ ವಿಪರೀತ ಜ್ವರ. ಎಷ್ಟರ ಮಟ್ಟಿಗೆ ಜ್ವರ ಅಂತ ಅಂದ್ರೆ ಅವನು ಎದ್ದು ಕೂತ್ಕೊಳ್ಳೋದಕ್ಕೂ ಕೂಡ ಅವನಲ್ಲಿ ತ್ರಾಣ ಇಲ್ಲ, ಅಥವಾ ಎದ್ದು ಅವನ ಪ್ರಜ್ಞೆನೂ ಕೂಡ ಇಲ್ಲ, ಅಷ್ಟರ ಮಟ್ಟಿಗೆ ಜ್ವರ ಬರ್ತಾ ಇದೆ. ಆದ್ರೆ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅವನಿಗೆ ಹೇಳ್ತಾ ಇದೆ, ಇವತ್ತು ಸೀತಾ ಕಲ್ಯಾಣ ಕಾರ್ಯಕ್ರಮ ಇದೆ, ಅಲ್ಲಿ ನಮ್ಮ ಕೃಷ್ಣದೇವರು ಉಪಸ್ಥಿತಿ ಇರ್ತಾರೆ, ನಾನು ಹೋಗಿ ಅವ್ರನ್ನ ಸಂಧಿಸ್ಬೇಕು, ನಾನು ಕೂಡ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಅನ್ನುವಂತಹ ಒಂದು ಪ್ರಜ್ಞೆ ಅವನ ಮನಸ್ಸಲ್ಲಿ ಅಗಾಧವಾಗಿದೆ. ಹೆಂಡತಿಯನ್ನ ಒಂದು ಸೂಕ್ಷ್ಮ ಅಂದ್ರೆ ಸನ್ನೆ ಮಾಡಿ ಕರೀತಾನೆ, ದಯವಿಟ್ಟು ಬಂದು ಯಾರಾದ್ರೂ ವೈದ್ಯರನ್ನ ಕರೆಸಿ ಏನಾದ್ರೂ ಸ್ವಲ್ಪ ಔಷಧಿನ ಕೊಟ್ಟು ನನಗೆ ಇವತ್ತು ಎದ್ದು ಕೂತ್ಕೊಂಡು ಆ ಒಂದು ಸನ್ನಿಧಾನಕ್ಕೆ ಹೋಗುವಂತ ಒಂದು ಅವಕಾಶ ನನಗೆ ಸಿಗುತ್ತಾ ಅಂತ ಅಂದ್ಬಿಟ್ಟು ಹೆಂಡತಿ ಹತ್ರ ಒಂದು ಸನ್ನೆ ಮಾಡಿ ಕರೆದು ವೈದ್ಯರನ್ನ ಕರೆಸ್ತಾನೆ. ಆದ್ರೆ ದುರದೃಷ್ಟವಶಾತ್ ಯಾವುದೇ ವೈದ್ಯರು ಅವರಲ್ಲಿ ಸಿಗ್ತಾನೆ ಇಲ್ವಂತೆ. ಈ ಎಲ್ಲಾ ವಿಚಾರಗಳು ಕೃಷ್ಣ ಪರಮಾತ್ಮನಿಗೆ ಹೇಗೋ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಗೊತ್ತಾಗತ್ತಲ್ಲ, ನಮಗೂ ಕೂಡ ಈ ತರದ ಒಂದು ಸನ್ನಿವೇಶಗಳು ಸುಮಾರು ಆಗಿರುತ್ತೆ. ನಮಗೇನೋ ಕಷ್ಟ ಇರುತ್ತೆ, ಯಾವುದೋ ಒಂದು ರೂಪದಲ್ಲಿ ಬಂದು ಕೃಷ್ಣ ನಮಗೆ ಹೇಗೋ ಬಂದು ಸಹಾಯವನ್ನು ಮಾಡಿರ್ತಾನೆ. ಆ ರೀತಿ ಧನ್ವಂತರಿ ಶರ್ಮಾ ಅಂತ ಒಂದು ರೂಪವನ್ನು ತಗೊಂಡು, ಕೃಷ್ಣನೇ ಆ ಒಂದು ರೂಪವನ್ನು ತಗೊಂಡು ಈ ಒಂದು ಶ್ರುತದೇವ ಅಂತ ಏನ್ ಹೇಳಿದಲ್ಲ ಬ್ರಾಹ್ಮಣ, ಆ ಬ್ರಾಹ್ಮಣನ ಮನೆಗೆ ಬಂದು ಅವನ ಕೈಯನ್ನ ಸುಮ್ಮನೆ ಮೇಲೆ ತಲೆ ಮೇಲೆ ಹಿಂಗೆ ಸವರ್ತಾನಂತೆ. ಇದು ನಾನು ಹೇಳ್ತಾ ಇರೋಂಥ ಕತೆ ನಾನೇನು ಓದಿ ಅರ್ಥೈಸ್ಕೊಂಡಿದ್ದೀನಿ ಹಾಗೆ ನಿಮ್ಮಲ್ಲಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ದ್ವಾಪರ ಯುಗದಲ್ಲಿ ಕೃಷ್ಣನ ಭಕ್ತಿ ಹೇಗಿತ್ತು, ಕೃಷ್ಣನ ಭಕ್ತರನ್ನ ಕೃಷ್ಣ ಯಾವ ರೀತಿ ಕಾಪಾಡ್ತಿದ್ದ ಅನ್ನೋದಕ್ಕೆ ಈ ಕತೆ ತುಂಬಾ ಸಾಕ್ಷಿಯಾಗಿದೆ. ಅವನು ಒಂದು ತಲೆಗೆ ಬರೀ ಹಿಂಗೆ ಸವರಿದ ತಕ್ಷಣ ಎಷ್ಟು ವಿಪರೀತ ಜ್ವರ ಇತ್ತೋ ಅಷ್ಟು ಜ್ವರನೂ ಕೂಡ ಮಾಯ ಆಗಿ ಅವನು ಒಂಥರ ಫುಲ್ಲು ಚೈತನ್ಯಮಯವಾಗಿ ಎದ್ದು ಕೂತ್ಕೊಂಡ್ಬಿಡ್ತಾನಂತೆ. ಅಬ್ಬಾ, ಏನ್ ಶಕ್ತಿ ಇದೆ, ಬರೀ ನಿಮ್ಮ ಒಂದು ಸ್ಪರ್ಶದಿಂದ, ನಿಮ್ಮ ಒಂದು ಏನು ಮೆಡಿಸಿನ್ ಇಲ್ಲ, ಬರೀ ನಿಮ್ಮ ಒಂದು ವೈಬ್ಸ್ ಇಂದ ಅಥವಾ ಇದರಿಂದ ನನಗೆ ಎಲ್ಲವೂ ಕೂಡ ಗುಣಮುಖ ಆಗೋಯ್ತಲ್ಲ, ಏನು ಚಮತ್ಕಾರ ಆಗಿದೆ, ನನಗೆ ಹೋಗಿ ಕೃಷ್ಣ ನೋಡ್ಬೇಕಲ್ಲ ಅಂತ ಬಿಟ್ಟು ಚಕ್ಕಂತ ಅವನು ಎದ್ದು ಕೂತ್ಕೊಂತಾನಂತೆ. ಎದ್ದು ಕೂತ್ಕೊಂಡು ಹೇಳ್ತಾನಂತೆ, ಬನ್ನಿ ಬನ್ನಿ ಹೋಗೋಣ. ಯಾಕೆ ನೀವು ಕೃಷ್ಣನ ನೋಡಕ್ ಹೋಗ್ಲಿಲ್ವಾ ಧನ್ವಂತರಿ ಶರ್ಮರೇ? ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ವಾ? ಇದು ಬಹಳ ಕ್ಯೂರಿಯಾಸಿಟಿಯಿಂದೆಲ್ಲ ಕೇಳ್ತಾನೆ. ಹಾಗೆ ಕೃಷ್ಣ ರೂಪದಲ್ಲೇ ಬಂದಂತಹ ಧನ್ವಂತರಿ ಶರ್ಮಾ ಹೇಳ್ತಾನೆ, ಇಲ್ಲಪ್ಪ, ನಾನು ಕೂಡ ಅವನ ದರ್ಶನ ಮಾಡೋಕೆ ಬಹಳ ಉತ್ಸುಕನಾಗಿದ್ದೀನಿ, ಆದ್ರೆ ನಿನಗೆ ವಿಪರೀತ ಜ್ವರ ಅಂತ ನನಗೆ ಸುದ್ದಿ ಬಂತು, ಅದಕ್ಕೋಸ್ಕರ ನಿನ್ನನ್ನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಅಂತ ಧನ್ವಂತರಿ ಶರ್ಮಾ ಹೇಳ್ತಾನಂತೆ. ಆದ್ರೆ ಇಲ್ಲಿ ನಿಜವಾದ ಸನ್ನಿವೇಶ ಏನಾಗಿತ್ತು ಅಂತ ಅಂದ್ರೆ, ಅಲ್ಲೆಲ್ಲೋ ಒಂದು ಭಾಗದಲ್ಲಿ ಅಂದ್ರೆ ಊರಿನ ಹೆಬ್ಬಾಗಿಲು ಹತ್ರ ಮಾಲೆಗಳನ್ನ ಇಟ್ಕೊಂಡು ತೋರಣಗಳನ್ನ ಇಟ್ಕೊಂಡು ಸಹಸ್ರಾರು ಜನ ಅವನ ಒಂದು ನಿರೀಕ್ಷೆಯಲ್ಲಿ ಅಲ್ಲಿ ಕಾಯ್ತಾ ಇದ್ರಂತೆ, ಒಂದು ಊರಿನ ಹೆಬ್ಬಾಗಿನಲ್ಲಿ. ಈ ಧನ್ವಂತರಿ ಶರ್ಮಾ ಹೇಳ್ತಾನಂತೆ, ಆ ಒಂದು ಹೆಬ್ಬಾಗಿನಲ್ಲಿ ಕೃಷ್ಣ ಬರೋದು ತುಂಬಾ ಕಷ್ಟ ಇದೆ, ತುಂಬಾ ಟೈಮ್ ತಗೊಳುತ್ತೆ ಕೃಷ್ಣ ನಾವು ನೋಡ್ಬೇಕು ಅಂತ ಅಂದ್ರೆ, ನಮ್ಮ ಊರಿನ ಇನ್ನೊಂದು ಬಾಗಿಲಿದೆಯಲ್ಲ ಆ ಬಾಗಿಲ ಹತ್ರ ಹೋಗೋಣ, ಅಲ್ಲಿಂದ ಬೇಗ ಒಂದು ಶಾರ್ಟ್ ಕಟ್ ಇದೆ, ಅಲ್ಲಿಂದ ಹೋದ್ರೆ ನಾವು ಕೃಷ್ಣನ ನೋಡೋದಕ್ಕೆ, ಅವನ ಒಂದು ಸನ್ಸೋದಕ್ಕೆ ಬಹಳ ಈಸಿ ಆಗತ್ತೆ, ಬಾ ನಾವು ಈ ಕಡೆ ಹೆಬ್ಬಾಗಿಲಿಂದ ಹೋಗೋಣ ಅಂದ್ಬಿಟ್ಟು ಶ್ರುತದೇವನನ್ನ ಬೇರೆ ಕಡೆ ಒಂದು ಬಾಗಿಲಿಂದ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಜೊತೆಲಿರೋನು ಕೃಷ್ಣನೇ, ಕೃಷ್ಣ ಮತ್ತೆ ಕೃಷ್ಣನ್ನೇ ಸಂಧಿಸೋದಕ್ಕೆ ಹೋಗ್ತಾ ಇರೋದು. ಧನ್ವಂತರಿ ಶರ್ಮನಾಗಿ ಬಂದಿರೋರು ಬೇರೆ ಇನ್ಯಾರೂ ಅಲ್ಲ, ಭಗವಾನ್ ಶ್ರೀ ಕೃಷ್ಣನೇ ಧನ್ವಂತರಿ ಶರ್ಮನಾಗಿ ಬಂದಿರುವಂಥದ್ದು, ಆದ್ರೆ ಒಂದು ರೂಪವನ್ನ ತಾಳ್ಕೊಂಡು ಬಂದಿರುವಂಥದ್ದು. ಆದ್ರೆ ಭಕ್ತಿಗೆ ಕೃಷ್ಣ ಯಾವ ರೀತಿ ಈ ತರ ಲೀಲೆಗಳನ್ನ ಮಾಡ್ತಾನೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ನಂತರದಲ್ಲಿ ಏನಾಗುತ್ತೆ, ಬೇರೆ ಒಂದು ಹೆಬ್ಬಾಗಿಲಿನಲ್ಲಿ ಹೋಗ್ತಾನೆ, ನಂತರದಲ್ಲಿ ಅವನು ತಿರುಗಿ ನೋಡ್ತಾನೆ, ಧನ್ವಂತರಿ ಶರ್ಮಾ ಪಕ್ಕದಲ್ಲಿಲ್ಲ. ಅಯ್ಯೋ, ಇವನ್ ಅಂತ ನನ್ನ ಜೊತೆನೆ ಬಂದ್ರಲ್ಲ ಧನ್ವಂತರಿ ಶರ್ಮಾ ಎಲ್ಲಿ ಅಂತ ನೋಡಿದ್ರೆ ಧನ್ವಂತರಿ ಶರ್ಮಾ ಕಾಣಿಸೋದಿಲ್ಲ. ಆದ್ರೆ ಕೃಷ್ಣ ಪರಮಾತ್ಮ ಬರೀ ಶ್ರುತದೇವನನ್ನೇ ನೋಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆ ದಾರಿನಲ್ಲಿ ಬಂದ್ರಂತೆ. ಇವರಿಗೆ ಪರಮಾಶ್ಚರ್ಯ, ಶ್ರುತದೇವನಿಗೆ ಅಲ್ಲೆಲ್ಲೋ ಅಷ್ಟೊಂದು ಸಹಸ್ರ ಜನ ಮಾಲೆಗಳಿಟ್ಕೊಂಡು ಕಾಯ್ತಾ ಇದ್ದಾರೆ,
ಆದ್ರೆ ಕೃಷ್ಣ ನೋಡಿದ್ರೆ ಇಲ್ಲಿ ಬಂದಿದ್ದಾನಲ್ಲ ಅನ್ನುವಂತಹ ಒಂದು ಆಶ್ಚರ್ಯಚಕಿತನಾಗಿ ಅವನ ಕರ್ಕೊಂಡು ಹೋಗಿ ಅವನ ಮನೆಯಲ್ಲಿ ಕೂರಿಸಿ ಅವನ ಪಾದಗಳನ್ನ ತೊಳೆದು ಆತಿಥ್ಯವನ್ನು ಕೊಟ್ಟು ಈ ಎಲ್ಲ ಏನೇನು ಉಪಚಾರ ಮಾಡಕ್ಕಾಗುತ್ತೆ ಅವನ ಭಕ್ತಿಗೆ ಎಲ್ಲಾ ರೀತಿಯ ಉಪಚಾರಗಳನ್ನ ಮಾಡಿ ಸಲ್ಲಿಸ್ತಾ ಇದ್ದಂತೆ. ಇಲ್ಲಿ ಒಂದು ದೃಶ್ಯ ಈ ರೀತಿ ನಡೀತಾ ಇದೆ ಅಂದ್ರೆ, ಇನ್ನೊಂದು ಕಡೆ ಈಗ ಕ್ಯಾಮ್ರಾ 1 ಕ್ಯಾಮ್ರಾ 2 ಅಂತಾರಲ್ಲ, ಇನ್ನೊಂದು ಕ್ಯಾಮ್ರಾ 2 ನಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ, ಅಲ್ಲಿ ಯಾರು ಸಹಸ್ರಾರು ಜನ ಕಾಯ್ತಾ ಇದ್ರಲ್ಲ ಮಹಾರಾಜನ ಬಹುಲಾಶ್ವನ ಒಂದು ರಾಜ್ಯಭಾರದಲ್ಲಿ ಅಥವಾ ಅವನ ಒಂದು ಇದರಲ್ಲಿ, ಅಲ್ಲೂ ಕೂಡ ಕೃಷ್ಣ ಸಮಕಾಲೀನನಾಗಿ ಅಲ್ಲೂ ಕೂಡ ಸೇವೆಯನ್ನು ಮಾಡಿಸ್ಕೊಂತ ಇದ್ದ. ಹಾಗೆ ಶ್ರುತದೇವನ ಹತ್ರನೂ ಕೂಡ ಸೇವೆಯನ್ನು ಮಾಡಿಸ್ಕೊಂತ ಇದ್ದ. ಎರಡೂ ಕಡೆ ಸೇವೆ ಮಾಡಿಸ್ಕೊಂತ ಇದ್ದ. ಆದ್ರೆ ಇಲ್ಲಿ ಶ್ರುತದೇವನ ಭಕ್ತಿ ಕೃಷ್ಣನನ್ನ ಇನ್ನೊಂದು ರೂಪದಲ್ಲಿ ಬರೋದಕ್ಕೆ ಸಾಕ್ಷಿಯಾಯ್ತು. ಅಲ್ಲಿ ಬಹುಲಾಶ್ವನ ಕಲ್ಯಾಣ ಕಾರ್ಯ ಏನಿತ್ತು ಅಥವಾ ಜನಗಳಿಗೋಸ್ಕರ ಏನು ಅವನ ಉಪಸ್ಥಿತಿ ಬೇಕಾಗಿತ್ತು, ಅಲ್ಲೂ ಕೂಡ ಅವನು ಏಕರೂಪದಲ್ಲಿ ಏಕಕಾಲದಲ್ಲಿ ಸೇವೆಗಳನ್ನ ಮಾಡಿಸ್ಕೊಂಡು ಇಬ್ಬರೂ ಭಕ್ತರಿಗೂ ಸಮಾನವಾದಂತಹ, ಅಂದ್ರೆ ಭಕ್ತಿ ಎಷ್ಟು ಪ್ರಾಮಾಣಿಕವಾಗಿ ನಿಯತ್ತಾಗಿ ಅಥವಾ ತೀಕ್ಷ್ಣತನವಾಗಿತ್ತೋ ಅಷ್ಟರ ಮಟ್ಟಿಗೆ ಅವನ ಉಪಸ್ಥಿತಿ ಅಲ್ಲಿತ್ತು ಅನ್ನುವಂಥದ್ದು. ಯಾಕೆ ನಾನು ಈ ಕಥೆಯನ್ನ ಹೇಳಿದೆ ಅಂತಂದ್ರೆ, ಸರ್ವ ಎಲ್ಲೆಲ್ಲೂ ಅವನಿದ್ದಾನೆ ಅನ್ನುವಂಥ ಒಂದು ಅರ್ಥದಲ್ಲಿ, ಈಗ ನಾನು ಬೇಕು ಅಥವಾ ನನಗೆ ಕೃಷ್ಣ ಸಹಾಯ ಬೇಕು ಅಂದ್ರೆ ನನಗೂ ಕೂಡ ಸಹಾಯ ಮಾಡ್ತಾನೆ. ಇದೇ ಸಮಯದಲ್ಲಿ ಇದೇ ಒಂದು ಟೈಮಲ್ಲಿ ಇನ್ನೊಬ್ರಿಗೂ ಕೂಡ ಏನೋ ಬೇಡಿಕೆ ಇತ್ತು ಅಥವಾ ಯಾವುದೋ ಪ್ರಾಣಿಗಳಿಗೆ ಬೇಡಿಕೆ ಇತ್ತು ಅಂದ್ರೂ ಕೂಡ, ಪಕ್ಷಿಗಳಿಗೆ ಬೇಡಿಕೆ ಇತ್ತು ಅಂದ್ರೂ ಕೂಡ ಅವನನ್ನೂ ಕೂಡ ಸಲ್ಲಿಸೋದಕ್ಕೆ ಅಥವಾ ಅವನು ಕೂಡ ಹೆಲ್ಪ್ ಮಾಡೋದಕ್ಕೆ ಅವನು ಹೋಗ್ತಾನೆ ಅಂತಂದ್ರೆ, ಅವನ ಶಕ್ತಿ ಎಷ್ಟು ಅಪರಿಮಿತವಾದದ್ದು. ಅಥವಾ ಅವನು ಎಲ್ಲೆಲ್ಲೂ ಕೂಡ ಸರ್ವೇಶ್ವರ, ಎಲ್ಲೆಲ್ಲೂ ಕೂಡ ಅವನಿದ್ದಾನೆ, ಎಲ್ಲೆಲ್ಲೂ ಕೂಡ ಅವನ ಶಕ್ತಿಯೇ ಆಟ ಆಡ್ತಿದೆ, ಅವನದೇ ಕ್ರಿಯೇಷನ್ನು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ ಅನ್ನುವಂಥದ್ದಲ್ಲಿ ಸರ್ವೇಶ್ವರ ಅನ್ನುವಂತಹ ಒಂದು ನಾಮ ಸಾಕ್ಷಿ ಆಗತ್ತೆ. ದ ಲಾರ್ಡ್ ಆಫ್ ಲಾರ್ಡ್. ನಮಗೆ ಯಾರೋ ಒಬ್ರು ದೇವರು ಅಂತ ನಾವು ಅನ್ಕೊಂತೀವಲ್ವಾ, ರಾಘವೇಂದ್ರ ಸ್ವಾಮಿಗಳು ನನಗೆ ಇಷ್ಟ ದೈವತ್ತು, ಅದು ಆಂಜನೇಯ ಸ್ವಾಮಿ ನನಗೆ ಇಷ್ಟ ದೇವರು ಅಂತ ನಾವು ಅನ್ಕೊಂಡ್ರೆ, ಅವನಿಗೆ ಪ್ರಭು ಆಗಿದೆ. ಆಂಜನೇಯನಿಗೆ ಪ್ರಭು ಯಾರು? ರಾಮ. ಹಾಗೆ ರಾಮನಿಗೆ ತುಂಬಾ ಇಷ್ಟವಾದವ್ರು ಯಾರು ಅಂದ್ರೆ ಈಶ್ವರ. ಸೊ ಈ ರೀತಿ ದ ಲಾರ್ಡ್ ಆಫ್ ಲಾರ್ಡ್ಸ್ ಅನ್ನುವಂತ ಅರ್ಥದಲ್ಲಿ ಸರ್ವೇಶ್ವರನು ಕೂಡ ಅವನೇ ಆಗಿದ್ದಾನೆ. ಆದ್ರೆ ಒಂದೊಂದು ರೂಪದಲ್ಲಿ ನಮಗೆ ಬರ್ತಾನೆ. ರಾಮನಾಗಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ಹನುಮಂತನಾಗಿ ಬರ್ತಾನೆ, ನಮ್ಮನ್ನ ಸಲಹುತ್ತಾನೆ, ಬಾಬಾ ಆಗಿ ಬರ್ತಾನೆ. ಹಾಗೆ ಬಂದು ನಮ್ಮ ಕಷ್ಟಗಳನ್ನೆಲ್ಲರನ್ನೂ ಕೂಡ ಕೇಳಿ ಪರಿಹಾರ ಮಾಡಿ, ನಮ್ಮ ಮನಸ್ಸಿನಲ್ಲಿ ನಾವು ಭಕ್ತಿಯನ್ನ ಎಷ್ಟರ ಮಟ್ಟಿಗೆ ಸ್ಥಾಪನೆ ಮಾಡ್ಕೊಂಡಿರ್ತೀವಿ ಅಥವಾ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಆರಾಧನೆ ಮಾಡ್ತೀವಿ, ಅಷ್ಟರ ಮಟ್ಟಿಗೆ ಅವನು ನಮಗೆ ಒಲಿತಾನೆ ಅನ್ನುವಂಥ ಅರ್ಥದಲ್ಲಿ ಈ ಸರ್ವೇಶ್ವರ ಅನ್ನುವಂಥ ನಾಮ ಸಾಕ್ಷಿಯಾಗುತ್ತೆ. ನೀವೆಲ್ಲರೂ ಕೂಡ ನಂಬ್ತೀರಾ? ಸರ್ವೇಶ್ವರ ಎಲ್ಲೆಲ್ಲೂ ಕೂಡ ಅವನಿದೆ, ಎಲ್ಲೆಲ್ಲೂ ಕೂಡ ಅವನ ಪ್ರಭೆ ಇದೆ. ಇವತ್ತು ಸೂರ್ಯನ ಬೆಳಕು ನನ್ನ ಮುಖದ ಮೇಲೆ ಬೀಳ್ತಾ ಇದೆ. ಅದು ಯಾವ ರೀತಿ ನನಗೆ ಅನಿಸ್ತಾ ಇದೆ ಅಂತ ಅಂದ್ರೆ, ಅವನು ನನಗೆ ಆಶೀರ್ವಾದವನ್ನು ಮಾಡ್ತಿದ್ದಾನೆ, ಅವನೊಂದು ಪ್ರಭೆ ನನಗೆ ಈ ರೀತಿ ಮಾತಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ನಾನು ಭಾವಿಸ್ತೇನೆ. ಅದು ನನ್ನ ಭಕ್ತಿ ಅನ್ನುವಂಥದ್ದು. ಸೊ ಹಾಗೆ ಎಲ್ಲೆಲ್ಲೂ ಕೂಡ ಅವನಿದ್ದಾನೆ. ಸರ್ವೇಶ್ವರ ಸರ್ವೇಶ್ವರಾಂ ಈಶ್ವರ ಸರ್ವೇಶ್ವರ ಅನ್ನೂ ಕೂಡ ಶಂಕರರು ಕಮೆಂಟರಿಯನ್ನು ಮಾಡ್ತಾರೆ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು, ಒಂದು ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ, ಒಂದೇ ಒಂದು ನಿಮಿಷ. ಕ್ಷಮ್ಯತಾ. ಮುಂದಿನ ನಾಮ ಬಂದು ಸಿದ್ಧ ಅನ್ನುವಂಥದ್ದು. ಸಿದ್ಧ ಅನ್ನೋದು ಇನ್ನೊಂದು ಕೂಡ ಒಂದು ನಾಮ ವಿಷ್ಣುವಿಗೆ. ಶಂಕರರು ಏನ್ ಹೇಳ್ತಾರೆ ನೋಡೋದಾದ್ರೆ, ನಿತ್ಯ ನಿಷ್ಪತ್ನಿ ರೂಪತ್ವಾತ್ ಸಿದ್ಧ ಅಂದ್ರೆ ದ ಒನ್ ಹೂ ಇಸ್ ಆಲ್ವೇಸ್ ಇನ್ ದ ರಿಫೈನ್ಡ್ ಫಾರ್ಮ್ ಈಸ್ ಕಾಲ್ಡ್ ಅಸ್ ಸಿದ್ಧ ಅಂತ. ಅಂದ್ರೆ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಆಲ್ಟ್ರೇಷನ್ ಅಂತ. ಅವನಿಗೆ ಯಾವುದೇ ತರ ಒಂದು ಬದಲಾವಣೆ ಬೇಕು, ನಿಷ್ಪತ್ತಿ ಬೇಕು ಅಥವಾ ಒಂದು ಏನೋ ಚೇಂಜ್ ಆಗ್ಬೇಕು ಅನ್ನೋದು ಇಲ್ಲೇ ಇಲ್ಲ ಅಂತ. ಅವನು ಸಿದ್ಧನಾಗಿದ್ದಾನೆ. ನಾವು ಹೇಳ್ತಿಲ್ಲ ಕನ್ನಡದಲ್ಲಿ, ನಾನು ಸಿದ್ಧನಾಗಿದ್ದೀನಪ್ಪ ಎಲ್ಲದಕ್ಕೂ ಕೂಡ. ಅಂದ ಹಾಗೆ ಒಂದು ನಾಮ ಏನಂತ ಅಂದ್ರೆ ವಿಷ್ಣುವಿಗೆ ಸಿದ್ಧ ಅಂತ. ಅಂದ್ರೆ ಏನು ರಿಫೈನ್ಮೆಂಟ್ ಬೇಕೇ ಆಗಿಲ್ಲ, ಅವನು ಇಟ್ಸ್ ಅ ರೆಡಿ, ಎವರ್ ಟೈಮ್ ರೆಡಿ ಅನ್ನುವಂತಹ ರೂಪದಲ್ಲಿ ನಿತ್ಯವೂ ಕೂಡ ಅವನು ಸಿದ್ಧನಾಗಿರ್ತಾನೆ ಅನ್ನುವಂಥ ಅರ್ಥದಲ್ಲಿ
ಅವನಿಗೆ ಸಿದ್ಧ ಅಂತ ಹೆಸರು ಕೊಟ್ಟರು. ನಿಮ್ಗೆಲ್ಲರಿಗೂ ಕೂಡ ಕುಬೇರ ಅನ್ನೋ ಒಂದು ಪರಿಚಯ ಇದ್ದೇ ಇರುತ್ತೆ ಅಲ್ವಾ? ಕುಬೇರ ಯಾರು ಅಂತ. ಇವತ್ತು 2 ನಾಮಗಳಿಗೆ ಕುಬೇರನ ಪೂರ್ವ ಜನ್ಮ ಮತ್ತೆ ಕುಬೇರನ ಅದರ ನೆಕ್ಸ್ಟ್ ಜನ್ಮನ ಒಂದು ಕಥೆಯನ್ನ ನಾನು ಇವತ್ತು ಆರಿಸ್ಕೊಂಡ್ ಬಂದಿದ್ದೀನಿ. ಸಿದ್ಧ, ಸಿದ್ಧಿಹಿ. ಮುಂದಿನ ನಾಮ ಸಿದ್ಧಿಹಿ, ಇವಾಗಿನ ನಾಮ ಸಿದ್ಧ. ಈ ಕುಬೇರ ಏನಿದ್ನಲ್ಲ, ಅವನ ಜನ್ಮ, ಅವನ ಹೆಸರು, ಅವ್ರು ಯಾರು ಅಂತ ಎಲ್ಲವೂ ಕೂಡ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಅವನು ಪೂರ್ವ ಜನ್ಮದಲ್ಲಿ ಒಬ್ಬ ದೊಡ್ಡ ಕಳ್ಳನಾಗಿರ್ತಾನಂತೆ. ಅವನ ಹೆಸರು ಗುಣನಿಧಿ ಅಂತ. ಗುಣನಿಧಿಯಾಗಿ ಒಂದು ಜನ್ಮವನ್ನ ತಾಳಿರ್ತಾನೆ. ಅವನು ಕಾಪಿಲ್ಯಪುರ ಅಂತಹ ಒಂದು ಊರಿರುತ್ತೆ. ಆ ಕಾಪಿಲ್ಯಪುರ ಅಂತಹ ಒಂದು ಊರಿನಲ್ಲಿ ಯಾಗದತ್ತ ಮತ್ತೆ ಅನ್ನುವಂಥ ಒಂದು ಗುರು, ಅಂದ್ರೆ ಹೇಗೆ ರಾಜಗುರುಗಳು ಅಂತ ಇರ್ತಾರಲ್ಲ, ಹಾಗೆ ಯಾಗದತ್ತ ಅನ್ನುವಂತಹ ಒಬ್ಬ ಗುರು ಕಾಪಿಲ್ಯಪುರ ಅನ್ನುವಂತಹ ಒಂದು ರಾಜ್ಯಕ್ಕೆ ಅವರು ಗುರುಗಳಾಗಿ ಕೆಲಸವನ್ನ ಮಾಡ್ತಿರ್ತಾರಂತೆ. ಸೊ ಈ ಗುರು ಹಾಗೆ ಕೆಲಸ ಮಾಡ್ತಿರುವಂತಹ ಒಂದು ಟೈಮಲ್ಲಿ ಅವರು ಯಾವಾಗಲೂ ಕೂಡ ಬರೀ ರಾಜ್ಯದೇ ಚಿಂತೆ ಅವರಿಗೆ. ರಾಜ್ಯವನ್ನ ಯಾವ ರೀತಿ ಧರ್ಮಯುತವಾಗಿ ನಡೆಸ್ಕೊಂಡು ಹೋಗ್ಬೇಕು, ರಾಜ್ಯವನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು, ನನ್ನ ರಾಜನಿಗೆ ನಾನು ಯಾವ ರೀತಿ ಸಲಹೆಗಳನ್ನ ಕೊಡ್ತಾ ಹೋಗ್ಬೇಕು ಅನ್ನುವಂಥ ಚಿಂತನೆಯಲ್ಲೇ ಸದಾ ಇದ್ರು. ಆದ್ರೆ ಈ ಗುಣನಿಧಿ ಏನ್ ಮಗ ಕೊಟ್ಟಿರ್ತಾನಲ್ಲ, ಅವನ ಕಡೆ ಸ್ವಲ್ಪವೂ ಕೂಡ ಅವನು ಗಮನವನ್ನು ಕೊಡ್ತಾನೆ ಇರಲ್ಲ. ತಾಯಿನೂ ಕೂಡ ಅವಳದೇ ಆದಂತಹ ಒಂದು ಕೆಲಸದಲ್ಲಿ ಮಗ್ನಲಾಗಿ, ಅವಳ ಮನೆ ಕೆಲಸ ಆಯಿತು ಅಥವಾ ಆಹಾರದ ಪೋಷಣೆ ಮಾಡುವಂಥದ್ದು, ಮನೆಯನ್ನು ನೋಡ್ಕೊಳ್ಳುವಂಥದ್ದು, ಈ ರೀತಿ ಆ ಗುರುಪತ್ನಿನೂ ಕೂಡ ಮಗನ ಒಂದು ಕಡೆ ಗಮನವನ್ನ ಹರಿಸಿದಲೆ ಈ ಗುಣನಿಧಿ ಏನಾಗ್ತಾನೆ, ಬಹಳ ಕೆಟ್ಟವನಾಗಿ ಅವನ ಒಂದು ದಿನಚರಿ ಅವಳು ಇರುತ್ತೆ. ಅಂದ್ರೆ ಕಳ್ತನಗಳನ್ನು ಮಾಡುವಂಥದ್ದು, ಸುಲಿಗಳನ್ನು ಮಾಡುವಂಥದ್ದು, ಅಥವಾ ಕೆಟ್ಟವರ ಸಹವಾಸವನ್ನು ಮಾಡುವಂಥದ್ದು, ಈ ರೀತಿ ಅವನ ಪ್ರವೃತ್ತಿಗಳಿರುತ್ತೆ. ಆದ್ರೆ ಯಾವುದನ್ನು ಕೂಡ ಮನೆಯಲ್ಲಿ ಹೇಳ್ಕೊಂತ ಇರಲಿಲ್ಲ. ಅಂದ್ರೆ ಗುಣನಿಧಿ ಬಂದು ಈ ತರದ ಒಂದು ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ಮುಚ್ಚುಮರೆಯಿಂದ ಮಾಡ್ತಾ ಇರ್ತಾನೆ ಗುಣನಿಧಿ ಅನ್ನೋ ಒಂದು ದಿನ ಏನಾಗುತ್ತೆ, ಜೂಜಿನ ಒಂದು ಪ್ರಸಂಗ ಅವನಿಗೆ ಎದುರಾಗುತ್ತೆ. ಮನೆಯಲ್ಲಿ ಇದ್ದಂತಹ ಏನು ಗುರು ಕಾಣಿಕೆಯಾಗಿ ಕೊಟ್ಟಂತಹ ವಸ್ತುಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಪ್ರತಿಯೊಂದನ್ನು ತಗೊಂಡೋಗಿ ಜೂಜಿಗಿಟ್ಟು ಜೂಜಿನಲ್ಲಿ ಅವನು ಎಲ್ಲವನ್ನು ಕಳಿತಾ ಬರ್ತಾನೆ. ಪ್ರೀತಿಯಿಂದ ನೋಡ್ಕೊಂತಿದ್ದ ತಂದೆ ತಾಯಿಗಳು, ಅಂದ್ರೆ ಏನು ಈ ಗುರುಗಳು ಮತ್ತು ಗುರುಪತ್ನಿ ಅಂತ ನಾನು ಹೇಳಿದೆ, ಅವರು ಯಾವುದಕ್ಕೂ ಕೂಡ ಅಷ್ಟೊಂದು ಮಗಳನ್ನ ಕೇಳ್ತಾ ಇರಲಿಲ್ಲ. ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ, ಯಾವುದನ್ನು ಕೂಡ ಕೇಳದೆ ಇರುವಂತಹ ಒಂದು ಪರಿಸ್ಥಿತಿನಲ್ಲಿ ಏನೇನು ಸಂಪಾದನೆ ಇತ್ತು ಯಜ್ಞದತ್ತಂದು, ಆ ಯಜ್ಞದತ್ತನ ಇಡೀ ಒಂದು ಸಂಪಾದನೆಯಲ್ಲೂ ಕೂಡ ಜೂಜಲ್ಲಿ ಇಟ್ಟು ಅವನು ಎಲ್ಲ ಬರ್ಬಾದ್ ಅಂತ ಹೇಳ್ತಾರಲ್ಲ, ಖಾಲಿಯನ್ನು ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಈ ಯಜ್ಞದತ್ತ ಅನ್ನುವಂತಹ ಗುರು ಏನಿದ್ರು, ಅವರಿಗೆ ರಾಜ ಆದವನು ಒಂದು ಉಂಗುರವನ್ನ ಒಂದು ದಿವಸ ಕೊಡ್ತಾನಂತೆ. ನಿನ್ನ ಒಂದು ವಿದ್ಯೆಗೆ ನಾನು ಮೆಚ್ಚಿ, ಅಥವಾ ನಿನ್ನ ಒಂದು ಪಾಂಡಿತ್ಯಕ್ಕೆ ಮೆಚ್ಚಿ ನಾನು ಅಮೋಘವಾದಂತ ಒಂದು ರತ್ನವನ್ನ ನಾನು ನಿಂಗೆ ಗುರುದಕ್ಷಿಣೆಯಾಗಿ ಕೊಡ್ತೀನಿ, ಇದನ್ನು ತಗೋ ನೀನು ಅಂತ ಅಂದ್ಬಿಟ್ಟು ಗುರುದಕ್ಷಿಣೆಯಾಗಿ ರಾಜರು ಒಂದು ಮುದ್ರಿಕೆಯನ್ನ ಈ ಯಜ್ಞದತ್ತನಿಗೆ ಕೊಡ್ತಾರಂತೆ ಒಂದಿನ. ಅದನ್ನು ತಂದು ಅವನು ಮನೇಲಿ ಇಟ್ಟಿರ್ತಾನೆ. ಯಥಾ ರೀತಿ ಗುಣನಿಧಿನೂ ಕೂಡ ಆ ಒಂದು ವಜ್ರವನ್ನ ತಗೊಂಡೋಗಿ ಯಾರೋ ಒಬ್ಬ ವ್ಯಾಪಾರಿಗೆ ಕೊಟ್ಟು ಅಲ್ಲಿಂದ ದುಡ್ಡನ್ನು ತಗೊಂಡು ಮತ್ತೆ ಜೂಜಿಗೆ ಅವನು ಹೋಗ್ತಾನೆ. ಜೂಜಿಗೆ ಹೋದಾಗ ಏನಾಗತ್ತೆ, ಹೇಗೋ ಒಂದು ದಿನ ಈ ಯಜ್ಞದತ್ತನಿಗೆ ಆ ಉಂಗ್ರದ ಎಲ್ಲಿದೆ ಅಂದ್ರೆ ಬೇರೆಯವ್ರ ಕೈಲಿ ಸೇರಿದೆ ಅನ್ನೋದು ಗೊತ್ತಾಗುತ್ತೆ. ಮನೆಯಲ್ಲಿ ಮಿಸ್ ಆಗಿದೆ ಅಂದಾಗ ಸಾಮಾನ್ಯವಾಗಿ ಯಾರೋ ಕಳೆದಾಕಿದ್ರು, ಅಥವಾ ಮಗನನ್ನ ಸಾಮಾನ್ಯವಾಗಿ ನಾವು ಅನುಮಾನ ಪಡೋದಿಲ್ಲ ಅಲ್ವಾ, ನಮ್ಮ ಮನೆಯವರನ್ನು ನಾವು ಅನುಮಾನ ಪಡೋದಿಲ್ಲ. ಅಂಟಿನೆಲ್ಲ ಅವನು ಕಳ್ಳ ಅಂತ ಗೊತ್ತಾಗೋ ತನಕನೂ ಕೂಡ ನಮ್ಗೆ ಸಾಮಾನ್ಯವಾಗಿ ಮನೆಯವರ ಮೇಲೆ ನಾವು ಅನುಮಾನವನ್ನ ಪಡೋದಿಲ್ಲ. ಸೊ ಹಾಗೆ ಯಜ್ಞದತ್ತನು ಕೂಡ ಇರ್ತಾನೆ. ಗುಣನಿಧಿ ಮೇಲೆ ಯಾವುದೇ ರೀತಿಯ ಒಂದು ಅನುಮಾನವನ್ನು ಪಡ್ತಾ ಇರಲ್ಲ. ಆದ್ರೆ ಈ ಮುದ್ರಿಕೆಯಾಗಿ ಕೊಟ್ಟಂತಹ ಉಂಗುರ ಯಾವಾಗ ಬೇರೆಯವ್ರ ಹತ್ರ ಇತ್ತು ಅಂತ ಅವನಿಗೆ ಗೊತ್ತಾಯ್ತು, ಆವಾಗ ಬಂದು ಮನೆಯಲ್ಲಿ ಪ್ರಶ್ನೆ ಮಾಡ್ತಾನೆ, ನಮ್ಮ ಮನೆಯಲ್ಲಿದ್ದಂತಹ ಇಂತಹ ಅಮೋಘವಾದಂತಹ ಉಂಗುರ ಹೇಗೆ ಇನ್ನೊಬ್ಬರ ಕೈ ಸೇರ್ತು ಅಂತ ಗುಣನಿಧಿಯನ್ನು ಪ್ರಶ್ನೆ ಮಾಡ್ತಾನೆ. ಮನೆಯಲ್ಲಿ ಕಲಹ ಆಗತ್ತೆ, ಜಗಳ ಆಗತ್ತೆ. ಆಗ ಅವನು ಒಪ್ಕೊಂತಾನೆ, ಈ ರೀತಿ ನನಗೆ ಜೂಜಾಡುವಂತಹ ಒಂದು ಪ್ರವೃತ್ತಿ ನನ್ನಲ್ಲಿದೆ, ಆ ಒಂದು ಇದಕ್ಕೋಸ್ಕರ ನಾನು ಇದನ್ನು ತಗೊಂಡೋಗಿ, ದುಡ್ಡು ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ನಾನು ತಗೊಂಡೋಗಿ ಜೂಜಲ್ಲಿಟ್ಟು ಈ ರೀತಿ ನಾನು ಮಾಡಿದೆ ಅಂತ ಗುಣನಿಧಿ ಒಪ್ಕೊಂತಾನೆ. ನಂತರದಲ್ಲಿ ಅವನ ಮನೆಯಿಂದ ಆಚೆ ಕಳಿಸ್ಲಾಕಾಗುತ್ತೆ. ಮನೆಯಿಂದ ಆಚೆ ಕಳಿಸಿದಂತಹ ದಿನ ಬಂದು ಶಿವರಾತ್ರಿ ಆಗಿರುತ್ತೆ. ಶಿವರಾತ್ರಿ ದಿವಸ
ಆ ಒಂದು ವಿಚಾರ ಗೊತ್ತಾಗುತ್ತೆ. ಅವನ ಮನೆಯಿಂದ ಆಚೆ ಹೋಗ್ತಾನೆ. ಆ ಆ ದಿನ ರಾತ್ರಿ ಏನಾಗುತ್ತೆ, ಗುಣಿದಿಗೆ ಸಿಕ್ಕಾಪಟ್ಟೆ ಹಸುವಾಗುತ್ತೆ. ನಾವು ಯಾವಾಗಲೂ ಕೂಡ ಮನೇಲಿ ಇದ್ದಾಗ, ಮನೆಯಲ್ಲಿ ಎಲ್ಲರೂ ಕೂಡ ಸುಭಿಕ್ಷವಾಗಿ ಎಲ್ಲರೂ ಕೊಡ್ತಾ ಇದ್ದಾರೆ, ನಮ್ಗೆಲ್ಲರೂ ಸಿಗ್ತಾ ಇದೆ ಅಂದಾಗ ನಮ್ಗೆ ಯಾವುದೇ ರೀತಿಯ ಒಂದು ಚಿಂತೆ ಇರಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಟೈಮ್ಗೆ ನಮ್ಗೆಲ್ಲರೂ ಕೂಡ ದೊರಕ್ತಾ ಇದ್ದಂಗೆ ನಮ್ಗೆ ಏನು ಅನ್ಸೋದಿಲ್ಲ. ಆದ್ರೆ ಒಂದು ದಿನ ನಮಗೆ ಏನು ತಿನ್ನೋದಕ್ಕಿಲ್ಲ ಅಂತ ಅಂದಾಗ ಬಹಳ ಒಂದು ಯಾತನೆ ಆಗತ್ತೆ ಅಥವಾ ಒಂದು ದುಃಖ ಆಗತ್ತೆ. ಅದೇ ರೀತಿ ಈ ಗುಣನಿಧಿಗೆ ತಡೆಯಲಾರದಂತಹ ಹಸುವಾಗುತ್ತೆ. ಅವನಿಗೆ ಇಡೀ ದಿನ ಏನೂ ಕೂಡ ಯಾರು ಕೂಡ ಕೊಡ್ತಾರೆ, ಮತ್ತೆ ಹೊರಗಡೆ ಜನಕ್ಕೂ ಕೂಡ ಗೊತ್ತಿರುತ್ತೆ ಗುಣನಿಧಿ ಬಹಳ ಕೆಟ್ಟವನು, ಅವನ ಸ್ವಭಾವ ಸರಿಗಿಲ್ಲ, ಅವನು ಜೂಜುಕೋರ, ಮತ್ತೆ ಈ ರೀತಿ ತಂದೆ ತಾಯಿಗಳಿಗೆ ಮೋಸವನ್ನು ಮಾಡ್ತಿದ್ದಾನೆ. ಅದು ಊರಿಗೂ ಕೂಡ ಗೊತ್ತಿರುತ್ತೆ, ಸ್ನೇಹಿತರಿಗೂ ಕೂಡ ಗೊತ್ತಿರುತ್ತೆ. ಅವ್ರು ಯಾವುದೇ ರೀತಿಯ ಒಂದು ಸಹಾಯವನ್ನ ಗುಣನಿಧಿಗೆ ಮಾಡ್ತಾ ಇರಲ್ಲ. ಸೊ ಈ ರೀತಿ ಆಗತ್ತೆ, ರಾತ್ರಿ ಕಳಿಯತ್ತೆ. ಈ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕು ನಾನು, ಇನ್ನೊಂದು ಊರಿಗೆ ಹೋದ್ರೆ ಮಾತ್ರ ನಾನು ಏನಾದ್ರು ಬದುಕೋದಕ್ಕೆ ಸಾಧ್ಯ, ಮುಂದಿನ ನಾಳಿನ ಜೀವನದಿಂದ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡ್ಕೊಂಡು ನನ್ನ ಹುಕ್ಷುಬಾಧೆಯನ್ನ ನಾನು ನೀಗಿಸ್ಕೊಬೇಕು ಅಂತ ಅಂದ್ಬಿಟ್ಟು ಆ ದಿನ ರಾತ್ರಿ ಅವನು ಪಕ್ಕದ ಊರಿಗೆ ಹೋಗ್ತಾನೆ. ನಾನು ಹೇಳಿದ್ನಲ್ಲ ಅದು ಶಿವರಾತ್ರಿ ಅಂತ. ಆ ಶಿವರಾತ್ರಿ ಇದ್ದ ಕಾರಣದಿಂದ ಅಲ್ಲಿ ಸುಮಾರು ಜನ ಅವರು ಭಜನೆಯನ್ನ ಮಾಡಿಕೊಂಡು, ದೈವಾರಾಧನೆಯನ್ನು ಮಾಡಿಕೊಂಡು, ಶಿವನ ಒಂದು ಭಜನೆ ಅಥವಾ ಆ ಒಂದು ಕಾರ್ಯದಲ್ಲಿ ಅಭಿಷೇಕ ಇವೆಲ್ಲವನ್ನೂ ಕೂಡ ಮಾಡಿಕೊಂಡು ಇರ್ತಾರೆ. ಅವನು ಕೂಡ ಇಲ್ಲಿ ಏನಾದ್ರು ಪ್ರಸಾದ ಸಿಗ್ಬೋದನೋ ನನಗೆ, ಅಥವಾ ಏನಾದ್ರು ಜನಗಳು ಸೇರಿದ್ದಾರೆ, ಏನಾದ್ರು ನನಗೆ ಹೊಟ್ಟೆಗೆ ಸಿಗ್ಬೋದನೋ ಅಂತ ಅಂದ್ಬಿಟ್ಟು ಅವನು ಹೋಗ್ತಾನೆ. ಅಲ್ಲಿ ಹೋದಾಗ ಆ ಭಜನೆಯಲ್ಲಿ ಕೂಡ ಅವನು ಪಾಲ್ಗೊಳ್ತಾನಂತೆ. ಹಸುವಾದಾಗ ನಮ್ಗೆ ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಆ ರೀತಿಯಲ್ಲಿ ಅವನು ಭಜನೆಯಲ್ಲೂ ಕೂಡ ಪಾಲ್ಗೊಳ್ತಾನೆ. ಈ ಕೆಟ್ಟ ಬುದ್ಧಿ ಇರುತ್ತಲ್ಲ, ಕಳ್ಳತನ ಮಾಡ್ಬೇಕು ಅನ್ನೋಂಥ ಬುದ್ಧಿ, ಆ ಬುದ್ಧಿ ಅವನಿಗೆ ಏನ್ ಹೇಳುತ್ತೆ ಅಂದ್ರೆ, ಆ ಗರ್ಭಗುಡಿ ಒಳಗಡೆ ಬೆಳ್ಳಿಯ ಒಂದು ಐಟಮ್ ಸಿಗುತ್ತೆ. ಅದೊಂದು ಉದ್ಧರಣೆ ತೀರ್ಥ ಆಗಿರ್ಬೋದು, ಅಥವಾ ಉದ್ಧರಣೆ ಕೊಡುವಂತಹ ಬಟ್ಲಾಗಿರ್ಬೋದು, ಅಥವಾ ಲಿಂಗದ ಒಂದು ಏನೋ ಒಂದು ನಮ್ಗೆ ಸಿಗುತ್ತೆ. ಅದನ್ನ ತಗೊಂಡು ಹೋಗಿ ನಾಳೆ ಮಾರಿ ನಾನು ನನ್ನ ಹೊಟ್ಟೆಯನ್ನ ತುಂಬಿಸ್ಕೊಬೇಕು ಅನ್ನುವಂಥ ಆಲೋಚನೆ ಮಾಡಿ ಎಲ್ಲರೂ ಆಚೆ ಭಜನೆಯಲ್ಲಿ ಜಾಗರಣೆಯಲ್ಲಿ ನಿರತರಾಗಿರ್ತಾರೆ. ಆದ್ರೆ ಇವನ್ ಮಾತ್ರ ಗರ್ಭಗುಡಿ ಒಳಗಡೆ ಹೋಗಿ ಆ ಮೂರ್ತಿ ಏನಿರುತ್ತೆ, ಶಿವನ ಒಂದು ಮೂರ್ತಿಗೆ ಏನು ಲಿಂಗ ಮೇಲೆ ಧರಿಸಿರ್ತಾರೆ, ಆ ಒಂದು ಮೂರ್ತಿಯನ್ನ ಒಂದು ಚೀಲಕ್ಕೆ ಕಟ್ಕೊಂಡು ಆಚೆ ಬರ್ತಾನೆ. ಆಚೆ ಬಂದು ಆ ನಂದಿ ಎನ್ನುವಂತಹ ಒಂದು ಇದೇನಿರುತ್ತಲ್ಲ ವಿಗ್ರಹ, ಆ ನಂದಿ ಎನ್ನುವ ವಿಗ್ರಹಕ್ಕೆ ಎಡವಿ ಅವನ ಹಣೆ ಬಂದು ಕರೆಕ್ಟಾಗಿ ಆ ಕಲ್ಲಿನ ಚೂಚಾದ ಕಲ್ಲಿನ ಒಂದು ಏಣಿಗೆ ತಗಲುತ್ತೆ. ಅವನು ತಲೆಗೆ ಏಟು ಬಿದ್ದು ಅವನಲ್ಲೇ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಏನಪ್ಪಾ ಅವನು ಹೀರೋ ಅಂತ ಹೇಳಿದ್ರಿ, ಹೀರೋನ್ ಇಷ್ಟು ಬೇಗ ಸಾಯಿಸ್ಬಿಟ್ರಲ್ಲ ಅಂತ ನಮಗೂ ಕೂಡ ಒಂದು ಅನುಮಾನ ಬರುತ್ತೆ. ಆದ್ರೆ ಅವನು ಸತ್ತಾಗ ಅವನಿಗೆ ಡೈರೆಕ್ಟ್ ಆಗಿ ಮೋಕ್ಷ ಸಿಗುತ್ತೆ. ಅವನಿಗೆ ಅಂತಹ ತಂದೆ ತಾಯಿಗೆ ಅನ್ಯಾಯ ಮಾಡಿದಂತಹ ಕಳ್ಳ ಜೂಜುಕೋರನಾದವನು ಕೂಡ ಹೇಗೆ ಮುಕ್ತಿ ಸಿಕ್ತು ಅನ್ನೋದು ನಾವು ಆಲೋಚನೆ ಮಾಡೋದಾದ್ರೆ, ಈ ಶಿವರಾತ್ರಿಯ ದಿನ ಏನು ಅವನು ಇಡೀ ದಿವಸ ಉಪವಾಸವಿದ್ನಲ್ಲ, ತಂದೆ ತಾಯಿಗಳು ಬಹಿಷ್ಕಾರ ಹಾಕಿ ಅವನ ಮನೆಯಿಂದ ಆಚೆ ಕಳಿಸಿದಾಗ ಇಡೀ ದಿನ ಅವನು ಉಪವಾಸ ಇದ್ದ. ಇಲ್ಲಿ ಏನು ರಾತ್ರಿ ಭಜನೆ ನಡೀತಾ ಇತ್ತಲ್ಲ, ಶಿವನಾಮ ಸಂಕೀರ್ತನೆ ನಡೀತಾ ಇತ್ತಲ್ಲ, ಆ ಶಿವನಾಮ ಸಂಕೀರ್ತನೆಯಲ್ಲಿ ಅವನು ಕೂತ್ಕೊಂಡು ಅವನಿಗೆ ಸಾಧ್ಯವಾದಷ್ಟು, ಅವನಿಗೆ ಎಷ್ಟು ಬರುತ್ತೋ ಅಷ್ಟು ಶಿವನಾಮಾವಳಿಗಳನ್ನ, ಶಿವನ ಸ್ತೋತ್ರಗಳನ್ನ ಹೇಳ್ಕೊಂಡಿದ್ದ. ಮತ್ತೆ ಎಲ್ಲರೂ ಕೂಡ ಆಚೆ ಕಡೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿದ್ದಾಗ ಅವನು ಒಳಗಡೆ ಹೋಗಿ ಕದಿಬೇಕು ಅಂತ ಒಳಗಡೆ ಹೋಗಿ ಒಂದು ಸರಿ ಆ ದೇವರಿಗೆ ನಮಸ್ಕಾರ ಮಾಡಿದ್ನಂತೆ. ಏನೇನೋ ಪಾಪಗಳನ್ನು ಮಾಡ್ಬಿಟ್ಟಿದ್ದೀನಿ ನಾನು ನನ್ನ ಲೈಫಲ್ಲಿ, ಏನೋ ತಪ್ಪುಗಳನ್ನು ಮಾಡಿದ್ದೀನಿ, ಅದು ಬೇಕು ಅಂತ ಆಯ್ತೋ ಬೇಡ ಅಂತ ಆಯ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನನಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆ ಶಿವನೇ, ನನಗೆ ನೀನೇ ಕಾಪಾಡಬೇಕು ಅಂತ ಭಕ್ತಿಯಿಂದ 1-2 ನಿಮಿಷಗಳ ಕಾಲ ಅವನಲ್ಲಿ ಕೂತು ಧ್ಯಾನ ಮಾಡಿದ್ದಂತಂದ್ರೆ ಅವನು ಸಮರ್ಪಣಾ ಮನೋಭಾವದಲ್ಲಿ ಹಸುವಿನ ಒಂದು ನೋವಿನಲ್ಲಿ ಅವನು ತನ್ನ ದುಃಖವನ್ನ ತೋರ್ಕೊಂಡಿದ್ದಂತೆ. ಅಷ್ಟು ಸಾಕಾಯ್ತು ಅವನ ಮುಕ್ತಿಗೆ ಒಂದು ಬೆಳಕಾಗೋದಕ್ಕೆ, ಅಥವಾ ಅವನು ಮುಕ್ತಿಗೆ ಹೋಗೋದಕ್ಕೆ ಅಷ್ಟು ಸಾಕಾಯ್ತಂತೆ. ಸೊ ಅದಕ್ಕೋಸ್ಕರ ಅವನಿಗೆ ಮುಕ್ತಿ ಸಿಕ್ತು, ಅವನ ಒಂದು ಜನ್ಮ ಪಾವನ ಆಯ್ತು. ಆ ಶಿವರಾತ್ರಿಯ ದಿವಸ ಅವನ ಶಿವನ ಅಷ್ಟು ಏನು ಸರೆಂಡರ್ ಮನೋಭಾವ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡಿದ್ದಕ್ಕೆ ಅವನಿಗೆ ಶಿವರಾತ್ರಿಯ ದಿನನೇ ಮೋಕ್ಷ ಸಿಕ್ತು ಅನ್ನುವಂಥ ಅರ್ಥದಲ್ಲಿ ನಾನು ಯಾಕೆ ಈ ಕಥೆಯನ್ನ ಸಿದ್ಧ ಹಾಗೆ ಹೇಳ್ಕೊಂಡೆ ಅಂದ್ರೆ, ಮುಂದಿನ ನಾಮ ಏನಿದೆ ಸಿದ್ಧಿ, ಆದ ಗುಣನಿಧಿಯ ಮುಂದಿನ ಜನ್ಮವನ್ನ ವೃತ್ತಾಂತವನ್ನ ಹೇಳ್ತಾ ಹೋಗುತ್ತೆ. ಸೊ ಈ ಜನ್ಮದಲ್ಲಿ ಏನಾಗಿದ್ದ, ಅವನು ಸಿದ್ಧನಾಗಿದ್ದ, ಅಂದ್ರೆ ಅವನು ಸಿದ್ಧಿ ಆಗಿದ್ದ, ಅಂದ್ರೆ ರೆಡಿ ಆಗಿದ್ದ, ಅಂದ್ರೆ ಮೋಕ್ಷಕ್ಕೆ ನಾನು ಹೋಗ್ಬೇಕು ಅಂತ ರೆಡಿ ಆಗಿದ್ದ. ಸೊ ಆ ಒಂದು ಅರ್ಥದಲ್ಲಿ ಯಾವುದೇ ರೀತಿಯ ಆಲ್ಟ್ರೇಷನ್ ಅವನಿಗೆ ಬೇಕಾಗಿರಲಿಲ್ಲ. ಈಗ ನಮ್ಗೆ ಹೇಗೆ ಅಡುಗೆ ಮಾಡಬೇಕು ಅಂದ್ರೆ, ಅಥವಾ ಅನ್ನವನ್ನು ಮಾಡಬೇಕು ಅಂತ ಅಂದ್ರೆ
ಹೇಗೆ ಫಸ್ಟು ನಾವು ನೀರನ್ನ ಕುದಿಸಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಕ್ಕಿ ಹಾಕ್ತೀವಲ್ಲ, ಹಾಗೆ ಒಂದು ಲೆವೆಲ್ಗೆ ಒಂದು ಮೋಕ್ಷವನ್ನ ನಾನು ಪಡ್ಕೊಬೇಕು ಅನ್ನುವಂತಹ ಒಂದು ಲೆವೆಲ್ಗೆ ಅವನು ಸಿದ್ಧ ಆಗಿದ್ದ ಅನ್ನೋ ಅಂತ ಅರ್ಥದಲ್ಲಿ ಈ ಕತೆ ಸಾಕ್ಷಿಯಾಗುತ್ತೆ. ಸೊ ಒಂದು ನಾಮ, ವಿಷ್ಣುವಿನ ನಾಮ ಸಿದ್ಧ ಅಂತ ಅಂದ್ರೆ ಯಾವುದೇ ರೀತಿಯ ಆಲ್ಟ್ರೇಷನ್ ಬೇಕಾಗಿಲ್ಲ, ಅಥವಾ ಯಾವುದೇ ರೀತಿಯ ಒಂದು ಪರಿಷ್ಕರಣೆ ಬೇಕಾಗಿಲ್ಲ. ಅಂತಹ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನಿಗೆ ಸಿದ್ಧ ಅಂತ ಕರೀತಾರೆ. ಸೊ ಈ ಗುಣನಿಧಿಯನ್ನು ಕೂಡ ಈ ಜನ್ಮದಲ್ಲಿ, ಶಿವರಾತ್ರಿಯ ಒಂದು ಜನ್ಮದಲ್ಲಿ ಅವನು ಸಿದ್ಧ ಆಗಿದ್ದ ಮುಂದಿನ ಜನ್ಮಕ್ಕೆ ಹೋಗೋದಕ್ಕೆ. ಇನ್ನ ಮುಂದಿನ ನಾಮ ಬಂದು ಸಿದ್ಧಿಹಿ ಅಂತ. ಸಿದ್ಧ ಲಾಸ್ಟ್ ನಾಮ ಆದ್ರೆ ಈ ನಾಮ ಸಿದ್ಧಿಹಿ ಅಂತ. ಮೊದಲು ನಾನು ಕಥೆಯನ್ನ ಹೇಳ್ಬಿಡ್ತೀನಿ, ನಂತರ ನಾಮಕ್ಕೆ ಬರ್ತೀನಿ. ಏನ್ ಈ ಗುಣನಿಧಿ ಮುಂದಿನ ಜನ್ಮ ಪಡ್ಕೊಂತಾನೆ, ಹೇಳಿದ್ನಲ್ಲ, ಶಿವನ ಒಂದು ಆರಾಧನೆ ಮಾಡೋದಕ್ಕೋಸ್ಕರ ಅವನಿಗೆ ಒಳ್ಳೆಯ ಒಂದು ಮೋಕ್ಷ ಪ್ರಾಪ್ತಿಯಾಗಿತ್ತು. ಒಂದು ಬ್ರಾಹ್ಮಣನ ಒಂದು ಋಷಿಯ ಹೊಟ್ಟೆಯಲ್ಲಿ ಅವನು ಜನ್ಮವನ್ನು ತಾಳ್ತಾನೆ. ಪುಲತ್ಸ್ಯ ಅನ್ನುವಂತಹ ಒಂದು ಋಷಿ ನೀವು ಕೇಳಿರ್ಬೋದು. ಅವನ ಒಂದು ಹೊಟ್ಟೆಯಲ್ಲಿ ಇವನು ಒಬ್ಬ ಪುತ್ರನಾಗಿ ಜನಿಸ್ತಾನೆ. ಒಂದೇ ಒಂದು ನಿಮಿಷ, ಸಿಸ್ಟಮ್ ಸ್ವಲ್ಪ ಹ್ಯಾಂಗ್ ಆಗಿದೆ. ಓಕೆ. ಸೊ ನಿಮ್ಗೆಲ್ಲರೂ ಕೂಡ ಪುಲಸ್ತ್ಯ ಮಹರ್ಷಿಗಳ ಬಗ್ಗೆ ನೀವು ಕೇಳಿರ್ತೀರಾ ಅನ್ಸುತ್ತೆ. ನಮ್ಮ ರಾವಣನ ಪೂರ್ವಜರಲ್ಲಿ ಈ ಪುಲಸ್ತ್ಯ ಮಹರ್ಷಿಗಳು ಕೂಡ ಆ ಒಂದು ಕಥೆಯಲ್ಲಿ ಬಂದು ಹೋಗ್ತಾರೆ. ಸೊ ಅವರು ಇನ್ನೂ ಮದುವೆ ಆಗಿಲ್ಲ, ಅಂದ್ರೆ ಆ ಒಂದು ಅಂದ್ರೆ ಅವರ ಒಂದು ತಪಸ್ಸಿನ ಒಂದು ಕಥೆಯನ್ನ ನಾನು ಸ್ವಲ್ಪ ಮಟ್ಟಿಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರ ಒಂದು ವ್ಯಕ್ತಿತ್ವವನ್ನ ನಾನು ಫಸ್ಟ್ ಪರಿಚಯ ಮಾಡಬೇಕಾಗತ್ತೆ. ಪುಲಸ್ತ್ಯ ಮಹರ್ಷಿಗಳು ಯಾವ ರೀತಿ ಒಂದು ವ್ಯಕ್ತಿತ್ವ ಇತ್ತು ಅಂತ. ಅವರೊಂದು ಆಶ್ರಮದಲ್ಲಿ ಒಂದು ಕಠಿಣವಾದ ತಪಸ್ಸನ್ನ ಮಾಡಿಕೊಂಡು ಮುಕ್ತಿಗೆ ಪಾತ್ರರಾಗಬೇಕು ಅಂತ ಬಹಳ ಶ್ರಮಿಸ್ತಾ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ತಪಸ್ಸನ್ನ ಕೂರೋದಕ್ಕೆ, ಏಕಾಗ್ರತೆಗೆ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದಕ್ಕೋಸ್ಕರ ಅವರು ಒಂದು ಆಶ್ರಮವನ್ನ ಸೆಲೆಕ್ಟ್ ಮಾಡ್ಕೊಂತಾರೆ, ಇಲ್ಲಿ ನಿರ್ಜನವಾಗಿರುತ್ತೆ ಪ್ರದೇಶ, ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಲ್ಲ. ಅಂತಹ ಜಾಗಕ್ಕೆ ಹೋಗಿ ನಾನು ತಪಸ್ಸನ್ನ ಮಾಡಬೇಕು ಅಂತ ಪುಲಸ್ತ್ಯ ಮಹರ್ಷಿಗಳು ಡಿಸೈಡ್ ಮಾಡ್ತಾರೆ. ಆದ್ರೆ ಆ ವಾತಾವರಣ ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂತ ಅಂದ್ರೆ, ನಾಗಕನ್ಯೆಗಳು ಮತ್ತೆ ಅಪ್ಸರರು ಎಲ್ಲರೂ ಕೂಡ ಬಂದು ಆ ಒಂದು ಪ್ರದೇಶವನ್ನ ಭೇಟಿ ಮಾಡಿ ಹೋಗ್ತಾ ಇದ್ರಂತೆ. ಬರೀ ಭೇಟಿ ಮಾಡಿ ಹೋಗೋದಲ್ಲ, ಅಲ್ಲೇ ಬಂದು ನಾಟ್ಯವನ್ನ ಮಾಡಿ ಕುಣಿದು ಕುಪ್ಪಳಿಸಿ ಹೋಗ್ತಾ ಇದ್ರಂತೆ. ಈ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಏನಿತ್ತಲ್ಲ, ಈ ನಾಗಕನ್ಯೆಗಳು ಬರೋದು, ಅಪ್ಸರೆಗಳು ಬರೋದು, ತಮ್ಮ ಜಲಕ್ರೀಡೆಗಳು ಅಥವಾ ಬೇರೆದಲ್ಲಿ ಮಗ್ನರಾಗಿರೋದು, ಇವೆಲ್ಲವೂ ಕೂಡ ಪುಲಸ್ತ್ಯ ಮಹರ್ಷಿಗಳಿಗೆ ಧ್ಯಾನ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಿತ್ತಂತೆ. ಅವರ ಒಂದು ತಪಶ್ಶಕ್ತಿಯಿಂದ ಅವರು ಒಂದು ನಿರ್ಣಯವನ್ನು ಮಾಡಿ ಹೇಳ್ತಾರಂತೆ ನಾಗಕನ್ಯೆಗಳಿಗೆ ಮತ್ತೆ ಅಪ್ಸರೆಗಳಿಗೆ. ನಾನು ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡ್ಕೊಬೇಕು ಅಂತ ನಾನು ಕಠಿಣ ಪರಿಶ್ರಮವನ್ನ ಪಡ್ತಾ ಇದ್ದೀನಿ. ಅಕಸ್ಮಾತ್ ನಾಳೆಯಿಂದ ನೀವು ಯಾರಾದರೂ ನನ್ನ ತಪಸ್ಸಿಗೆ ಭಂಗವನ್ನ ಮಾಡಿದ್ರೆ, ಯಾರು ನನ್ನ ಕಣ್ಣೆದುರುಗಡೆ ನನ್ನ ತಪಸ್ಸನ್ನು ಮಾಡ್ತಿರ್ಬೇಕಾದ್ರೆ ನನ್ನ ಕಣ್ಣು ಬಿಟ್ಟಾಗ ಯಾರು ನನ್ನ ಕಣ್ಣಿಗೆ ಕಾಣಿಸ್ತಾರೋ ಅವರು ಗರ್ಭವನ್ನು ಧರಿಸ್ತಾರೆ ಅಂತ ಒಂದು ಶಪಥವನ್ನ ಮಾಡ್ಬಿಡ್ತಾನೆ. ಶಪಥವಂತ ಅಥವಾ ಶಾಪವನ್ನ ಹೇಳ್ಬಿಡ್ತಾನಂತ. ಅದಕ್ಕೆ ಎದುರಿ ಯಾರು ಕೂಡ ನನ್ನ ಸುಳಿವಲ್ಲಿ ಬರಬಾರ್ದು ಅಂತ ಪುಲಸ್ತ್ಯ ಮಹರ್ಷಿಗಳ ಒಂದು ನಿರ್ಧಾರ. ಸೊ ಇದೆಲ್ಲರೂ ಕೂಡ ಗಂಧರ್ವರು ಮತ್ತೆ ನಾಗಕನ್ಯೆಗಳು ಇವೆಲ್ಲರೂ ಕೂಡ ಕೇಳಿಸ್ಕೊಂಡು ಅವರು ಡಿಸ್ಟರ್ಬ್ ಮಾಡೋದಕ್ಕೆ ಬರಲ್ಲ ಅಂತೆ. ಅಂದ್ರೆ ತುಂಬಾ ಶಾಂತ ಚಿತ್ತದಿಂದ ವಾತಾವರಣ ಇರುತ್ತೆ ಅಂತ. ಆದ್ರೆ ಈ ಗುಣನಿಧಿಯ ಮಗಳು, ಈ ಗುಣನಿಧಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಅಂತ, ಶಿವರಾತ್ರಿ ದಿನದಲ್ಲಿ ಯಾರು ಕಳ್ಳನಾಗಿರ್ತಾನಲ್ಲ ಅವನು ಕೂಡ ಈ ಒಂದು ಜನ್ಮವನ್ನು ತಾಳಿರ್ತಾನೆ. ಅವಳಿಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ. ಈ ಗುಣನಿಧಿಯ ಮಗಳು ಗೊತ್ತಿಲ್ಲದಲೇ ಆ ಒಂದು ಆಶ್ರಮದ ಒಂದು ಇದಕ್ಕೆ ಬರ್ತಾಳೆ. ಅವಳಿಗೂ ಕೂಡ ಈ ಪುಲಸ್ತ್ಯ ಮಹರ್ಷಿಗಳನ್ನ ನೋಡಿ ಒಂದು ತರದ ಒಂದು ಅಟ್ರಾಕ್ಷನ್ ಆಗುತ್ತೆ, ಅಥವಾ ಎಷ್ಟು ಚೆನ್ನಾಗಿದ್ದಾನೆ ಇವರು, ಎಷ್ಟು ತೇಜಸ್ಮಯವಾಗಿದ್ದಾರೆ ಅಂತ ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು, ಅವ್ರನ್ನ ಹೋಗಿ ಸಂಧಿಸ್ಬೇಕು ಅಂತ ಇವಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವ್ರು ತಪಸ್ ಮಾಡ್ತಿರ್ತಾರೆ. ಅವಳ ಒಂದು ಗೋಚರ ಅಲ್ಲಾಗತ್ತೆ ಪುಲಸ್ತ್ಯ ಮಹರ್ಷಿಗಳಿಗೆ. ಅವ್ರು ಏನು ಶಪಥ ಮಾಡಿದ್ರು ಅಥವಾ ಹೇಳಿದ್ರು ಅದೇ ರೀತಿಯಾಗಿ ಈ ಹೆಣ್ಣು ಮಗಳೇನಿರ್ತಾಳಲ್ಲ, ಗುಣನಿಧಿಯ ಮಗಳು ಅಂತ ಏನ್ ಹೇಳಿದಲ್ಲ, ಅವಳು ಗರ್ಭವನ್ನು ಧರಿಸ್ತಾಳೆ. ಗರ್ಭವನ್ನು ಧರಿಸಿದಾಗ ಅವಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ, ಈ ರೀತಿಯ ಒಂದು ಪ್ರತಿಜ್ಞೆ ಆಗಿದೆ ಅಂತ.
ಆ ಹೋಗಿ ಅವಳ ತಂದೆಯನ್ನ ಹೋಗಿ ಕೇಳ್ತಾಳೆ, ಈ ತರ ನಾನು ಸುಮ್ಮನೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೋದೆ, ಆದರೆ ನಾನಿವಾಗ ಗರ್ಭವತಿಯಾಗಿದ್ದೀನಿ, ಅಂದ್ರೆ ಅವರ ಶಾಪದಿಂದ ನಾನು ಗರ್ಭವತಿಯಾಗಿದ್ದೀನಿ, ನನಗೆ ಏನಾದ್ರೂ ಒಂದು ಪರಿಹಾರ ಬೇಕೇ ಬೇಕು ಅಂತ ಅವ್ರ ತಂದೆ ಗುಣನಿಧಿ ಹತ್ರ ಹೋದಾಗ ಅವ್ರು ಬಂದು ಮತ್ತೆ ಪೊಲೀಸ್ ಋಷಿಗಳನ್ನ ಕೇಳ್ಕೊಂತಾರಂತೆ. ಒಂದು ಅಜ್ಞಾನದಿಂದ ಅಥವಾ ಏನೋ ಗೊತ್ತಿಲ್ಲದಲೇ ಈ ರೀತಿಯಾದ ಒಂದು ಮಿಸ್ಟೇಕ್ ಆಗಿದೆ, ದಯವಿಟ್ಟು ನೀವು ನನ್ನ ಮಗಳನ್ನ ಸ್ವೀಕಾರ ಮಾಡಿ, ಅಂದ್ರೆ ಅವಳನ್ನ ಮದುವೆ ಆಗಿ, ಅವಳು ಬಹಳ ಏನು ಉತ್ತಮವಾದಂತಹ ಒಂದು ಕನ್ಯೆ, ಅವಳನ್ನ ಮದುವೆ ಆಗಿ ದಯವಿಟ್ಟು ಅಂತ ಆ ಇವರು ಬೇಡ್ಕೊಂಡಾಗ ಆಯ್ತು ಅಂತ ಅವ್ರು ಒಪ್ಕೊಂತಾರೆ. ಒಪ್ಕೊಂಡು ಅಲ್ಲಿ ಒಂದು ಅವರಿಬ್ಬರಿಗೆ ಒಬ್ಬರ ಒಂದು ಜನನ ಆಗತ್ತೆ. ಆ ಜನನನೇ ವಿಶ್ರವಸು ಅನ್ನುವಂಥ ಒಬ್ಬ ಮಹಾಜ್ಞಾನಿ ಆದಂತಹ ಒಂದು ಜನನ ಆಗತ್ತೆ. ಪುಲಸ್ತ್ಯ ಮಹರ್ಷಿ ಮತ್ತೆ ಈ ಮಗಳ ಹೆಸರು ಬಂದು ಇಡವಿ ಅಂತ. ಅದರ ರಿಕಲೆಕ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ತಗೊಂತು. ಈ ಹುಡುಗಿ ಏನು ಬಂದಿದ್ದಲ್ಲ, ಗುಣನಿಧಿಯ ಮಗಳು, ಆ ಮಗಳ ಹೆಸರು ಇಡವಿ ಅಂತ. ಸೊ ಪುಲಸ್ತ್ಯ ಮಹರ್ಷಿಗಳಿಗೆ ಮತ್ತೆ ಇಡವಿಗೆ ಪುತ್ರನಾಗಿ ವಿಶ್ರವಸು ಅನ್ನುವಂತಹ ಒಬ್ಬ ಮಹಾಜ್ಞಾನಿ ಹುಟ್ಟುತ್ತಾನೆ. ಯಾಕೆಂದ್ರೆ ಇವರು ಕೂಡ ತಪಶಕ್ತಿಯಾಗಿದ್ದವರು, ಬಹಳ ಜ್ಞಾನಿಯಾದವರು. ಹಾಗೆ ಅವರ ಮಗನೂ ಕೂಡ ಬಹಳ ಒಂದು ಒಳ್ಳೆ ಜ್ಞಾನಿಯಾಗಿರ್ತಾನೆ. ಅವನಿಗೆ ವಿಶ್ರವಸ್ ಅಥವಾ ವಿಶ್ರವಸು ಅಂತ ಒಂದು ಮಗನ ಒಂದು ಜನನ ಆಗುತ್ತೆ. ಈ ವಿಶ್ರವಸ್ ಅನ್ನೋನು ಕೂಡ ಬಹಳ ಶಿವಭಕ್ತನಾಗಿರ್ತಾನೆ. ಎಷ್ಟರ ಮಟ್ಟಿಗೆ ಶಿವಭಕ್ತನಾಗಿರ್ತಾನೆ ಅಥವಾ ಎಷ್ಟು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ ಅಂದ್ರೆ 1000 ವರ್ಷಗಳು ಕೂತು ಶಿವನನ್ನ ಧ್ಯಾನ ಮಾಡಿ, ಶಿವನನ್ನ ಒಲಿಸ್ಕೊಬೇಕು, ಶಿವನಿಂದ ನಾನು ಏನಾದ್ರೂ ಪಡ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಅವನು ಕೂಡ ಒಂದು ಘೋರ ತಪಸ್ಸನ್ನ ಮಾಡ್ತಾನೆ. ಘೋರ ತಪಸ್ಸನ್ನ ಮಾಡಿ ಶಿವನ ಹತ್ರ ಒಂದು ವರವನ್ನ ಕೇಳ್ತಾನೆ. ಶಿವ ಪ್ರತ್ಯಕ್ಷ ಆಗ್ತಾನೆ, ಒಂದು ವರವನ್ನ ಕೇಳ್ತಾನೆ. ಏನ ಆ ವರ ಆಗಿತ್ತು ಅನ್ನೋದಾದ್ರೆ, ಅವನು ಕೇಳ್ತಾನೆ, ನಾವು ಏನಾದ್ರೂ ವಿಶಿಷ್ಟವಾಗಿರ್ಬೇಕು, ನಾನು ಎಲ್ಲರೂ ಕೂಡ ಅದ್ವಿತೀಯವನಾಗಿರ್ಬೇಕು, ಅಂದ್ರೆ ಏನೋ ಡಿಫ್ರೆಂಟ್ ಆಗಿರ್ಬೇಕು, ಆ ರೀತಿ ನನಗೆ ಏನಾದ್ರು ಕೊಡುವರ ಅಂತ ಅವನು ವಿಶ್ರವಸ್ ಕೇಳ್ಕೊಂಡಾಗ ಶಿವ ಹೇಳ್ತಾನಂತೆ, ನೀನು ಧನಿಕರಿಗೆ ರಾಜನಾಗಿ ನೀನಿರ್ಬೇಕು, ಆ ರೀತಿ ಒಂದು ವರವನ್ನ ಕೊಡ್ತೀನಿ. ಅಂದ್ರೆ ಯಾರಾದ್ರೂ ಏನೋ ಸಾಲ ಬೇಕು ಅಥವಾ ನಂಗೇನೋ ದುಡ್ಡು ಬೇಕು ಅಂತ ಬೇಡಿಕೆ ಏನಾದ್ರು ಇದ್ರೆ ಅವರು ನಿನ್ನ ಹತ್ರ ಬರಬೇಕು. ಅದಕ್ಕೆ ಇವತ್ತಿಂದ ನಿನ್ನ ಹೆಸರು ಕುಬೇರ ಅಂತ ನಾನು ಹೇಳ್ತೀನಿ. ಕುಬೇರ ಅಂತ ಅಂದ್ರೆ ಎಲ್ಲಿ ಸಂಪತ್ತಿದೆ, ಎಲ್ಲಿ ದುಡ್ಡಿದೆ, ಎಲ್ಲಿ ಐಶ್ವರ್ಯ ಇದೆ, ಅದಕ್ಕೆ ಕುಬೇರ ಅನ್ನುವಂತಹ ಅರ್ಥ ಬರುತ್ತೆ. ಇವತ್ತಿಂದ ನೀನು ದುಡ್ಡುಗಳ ರಾಜ ಅಥವಾ ದುಡ್ಡಿಗೆ ನೀನು ದೇವರು ಅನ್ನುವಂಥ ಅರ್ಥದಲ್ಲಿ ಒಂದು ವರವನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಶಿವ ಆ ವಿಶ್ರವಸ್ ಅನ್ನೋನಿಗೆ ಒಂದು ವರವನ್ನ ಕೊಡ್ತಾನೆ. ನಿನ್ನಲ್ಲಿ ಸಂಪದ್ಭರಿತವಾದಂತಹ ಎಲ್ಲ ಧನ ಕನಕಗಳು ನಿನಗಿರ್ಲಿ ಅನ್ನುವಂತಹ ಒಂದು ವರವನ್ನ ಶಿವ ಕೊಡ್ತಾನಂತೆ. ಈ ರೀತಿ ಧನ ಕನಕಗಳನ್ನು ಎಲ್ಲವೂ ಕೂಡ ಇದ್ದಂತಹ ಕುಬೇರ ಏನಾಗ್ತಾನೆ, ಒಂದು ಸತಿ ಇನ್ನೂ ರಾವಣನ ಜನನ ಆಗಿರೋದಿಲ್ಲ ಅಥವಾ ರಾವಣನ ಒಂದು ಆಗಿರಲಿಲ್ಲ, ಬಟ್ ಆಗ ಆಲ್ರೆಡಿ ಅವನು ಲಂಕೆಯನ್ನ ಆಳ್ತಾ ಇರ್ತಾನೆ. ಕುಬೇರ ತನ್ನ ಎಲ್ಲಾ ಸಂಪತ್ತುಗಳನ್ನ ಇಟ್ಕೊಂಡು ಲಂಕವನ್ನ ಆಳ್ತಾ ಇರ್ತಾನೆ. ಕೈಕಸಿ ಮತ್ತೆ ವಿಶ್ವಬ್ರಹ್ಮ ಏನಿರ್ತಾರೆ, ಅವರಿಬ್ರು, ಕೈಕಸಿ ಬಂದು ರಾವಣನ ತಾಯಿ ಹೆಸರು ಕೈಕಸಿ. ಕುಬೇರನನ್ನು ನೋಡಿ ಒಂದ್ ಸ್ವಲ್ಪ ಅವ್ರಿಗೆ ಅಸೂಯೆ ಆಗತ್ತೆ. ನನ್ನಂತವನೇ ಆದಂತಹ ಒಂದು ಮಗ, ಅಂದ್ರೆ ಕುಬೇರನ ಹೋಲುವಂತಹ ಸಂಪದ್ಭರಿತವಾದಂತಹ ಒಬ್ಬ ಮಗ ನನಗೆ ಜನನ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾರು? ಕೈಕಸಿ ಡಿಸೈಡ್ ಮಾಡಿ ತನ್ನ ಗಂಡನಾದಂತಹ ವಿಶ್ರವ ಅಂತ ಅನ್ಸುತ್ತೆ ಅವರ ಹೆಸರು, ಅವರನ್ನ ಕೇಳ್ಕೊಂತಾನೆ. ಆಯ್ತು ಅಂತ ಅಂದ್ಬಿಟ್ಟು ಅವರಿಬ್ರು ಸಂಧಿಸ್ತಾರೆ. ಅವರಿಬ್ರು ಸಂಧಿಸಿದ ಸಮಯ, ಅಂದ್ರೆ ಗ್ರಹಗಳ ಪ್ರಕಾರ ಸಂಧಿಸಿದ ಸಮಯ ಅಷ್ಟೊಂದು ಒಳ್ಳೇದಾಗಿಲ್ಲದೆ ಇರೋ ಕಾರಣಕ್ಕೋಸ್ಕರ ರಾವಣ ಮತ್ತೆ ಕುಂಭಕರ್ಣ ಅನ್ನುವಂತಹ ಕೆಟ್ಟ ಮಕ್ಕಳು ಅವನಿಗೆ ಹುಟ್ಟುತ್ತಾರಂತ. ಅವರು ಹುಟ್ಟಿ ಸ್ವಲ್ಪ ದಿನಗಳ ಒಂದು ಟೈಮಲ್ಲಿ ಗೊತ್ತಾಗತ್ತೆ ಅವರಿಗೆ ಅವರ ಒಂದು ಗುಣ ಅಥವಾ ಅವರ ಒಂದು ಪ್ರವೃತ್ತಿ ಅಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತಾದಾಗ ಮತ್ತೆ ಅವರು ಇನ್ನೊಂದು ಮಗ ಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾರಂತೆ. ಆಗ ಹುಟ್ಟೋದು ವಿಭೀಷಣ ಅಂತ. ಅಂದ್ರೆ ಅವನಿಗೆ ಸದ್ವಿಚಾರಗಳು ಅಥವಾ ಸಾತ್ವಿಕವಾದ ಚಿಂತನೆಗಳು ಅವನಿಗೆ ಇರೋದಕ್ಕೋಸ್ಕರ ವಿಭೀಷಣ ಒಂದು ರಾಮನ ಒಂದು ಪರವಾಗಿ ಯುದ್ಧವನ್ನು ಮಾಡ್ತಾನೆ. ರಾವಣ ಕುಂಭಕರ್ಣ ಇರೋದು ರಾಮನಿಂದ ಹತರಾಗ್ತಾರೆ. ನಿಮ್ಗೆ ಮುಂದಿನ ಒಂದು ರಾಮಾಯಣದ ಕಥೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಸೊ ಕುಬೇರ ಹೇಗೆ ಶಿವನ ಒಂದು ಕೃಪೆಗೆ ಪಾತ್ರನಾದ, ಮತ್ತೆ
ಮತ್ತೆ ಇನ್ನು ಮುಂದುವರಿಯುತ್ತೆ ಕತೆ ಹೇಳ್ಬೇಕಂತಂದ್ರೆ, ಈ ರಾವಣ ಏನಿರ್ತಾನೆ, ಕುಬೇರನ ಹತ್ರ ಎಲ್ಲ ಸಂಪತ್ತಿದೆ, ಅವನ ಹತ್ರ ಎಲ್ಲವೂ ಇದೆ ಅಂತ ಅಂದ್ಬಿಟ್ಟು ತನ್ನ ಕೆಟ್ಟ ಪ್ರವೃತ್ತಿಯಿಂದ ಅವನು ಏನ್ ಮಾಡ್ತಾನೆ, ಕುಬೇರನ ಹತ್ರ ಇದ್ದಂತಹ ಎಲ್ಲಾ ಸಂಪತ್ತನ್ನು ಬಲವಂತದಿಂದ ಅವನು ತನ್ನ ವಶವಾಗಿ ಮಾಡ್ಕೊಂತಾನೆ. ಈ ಲಂಕೆ ಬಂದು ನನಗೆ ಸೇರಿದ್ದು, ಇನ್ನೆಲ್ಲಾ ಸಂಪತ್ತು ನನಗೆ ಸೇರಿದ್ದು ಅಂತ ಅಂದ್ಬಿಟ್ಟು ಕುಬೇರನ ಹತ್ರ ಬಲವಂತದಿಂದ, ಅಂದ್ರೆ ಯುದ್ಧ ಮಾಡಿ ಅಥವಾ ಕೆಟ್ಟ ಒಂದು ಪ್ರವೃತ್ತಿಯನ್ನು ತೋರಿಸ್ಕೊಂಡು ಅವನ ಹತ್ರ ಇದ್ದಿದ್ದೆಲ್ಲಾ ಸಂಪತ್ತನ್ನು ಕೂಡ ರಾವಣ ಅವನ ವಶವಾಗಿ ಮಾಡ್ಕೊಂತಾನೆ. ಮತ್ತೆ ಕುಬೇರ ಶಿವನನ್ನ ಕೂರ್ತು ತಪಸ್ಸನ್ನ ಮಾಡ್ತಾನೆ. ಆಗ ಶಿವ ಮತ್ತೆ ಕುಬೇರನಿಗೆ ಹೊಳೆದು ಅಲಕಾಪುರಿ ಅನ್ನುವಂತಹ ಒಂದು ನಗರವನ್ನೇ ಕುಬೇರನಿಗೆ ಸೃಷ್ಟಿ ಮಾಡಿ, ಅಲ್ಲಿ ಎಲ್ಲಾ ಯಕ್ಷ ರಾಕ್ಷಸರಿಗೆ ನೀನು ಸಾಲವನ್ನ ಕೊಡುವಂತಹ ಜವಾಬ್ದಾರಿನ ನಾನು ಕೊಡ್ತೀನಿ. ಎಲ್ಲಾದ್ರೂ ಏನಾದ್ರೂ ಸಂಪತ್ತಿಲ್ಲ ಅಥವಾ ಏನೋ ತುಂಬಾ ಕ್ಷಯ ಇದೆ ಅಥವಾ ಬರ ಇದೆ ಅನ್ನುವಂತಹ ಒಂದು ಪ್ರಸಂಗ ಏನಾದ್ರೂ ಬಂದ್ರೆ, ಯಕ್ಷಸರಾಗ್ಲಿ ರಾಕ್ಷಸರಾಗ್ಲಿ ಬಂದು ನಿನ್ನ ಒಂದು ಹೆಲ್ಪ್ಗೆ ಬರಬೇಕು, ಆ ರೀತಿಯ ಒಂದು ವರವನ್ನ ಕೊಡ್ತೀನಿ, ನಿನ್ನಗೋಸ್ಕರನೇ ಒಂದು ಊರನ್ನ ಮಾಡ್ಕೊಡ್ತೀನಿ ಅಂತ ಅಲಕಾಪುರಿ ಅನ್ನುವಂತಹ ಒಂದು ನಗರವನ್ನ ಶಿವ ಕುಬೇರನಿಗೆ ಕಟ್ಟಿಸ್ಕೊಡ್ತಾನಂತೆ. ಸೊ ಯಾಕೆ ನಾನು ಇವತ್ತು ಕುಬೇರನ ಕಥೆಯನ್ನ ತಗೊಂಡು ಅವನ ಇಂದಿನ ಜನ್ಮದ ಕಥೆಯನ್ನ ತಗೊಂಡು ಹೇಳಿದೆ ಅಂದ್ರೆ, ಇಲ್ಲಿ ಸಿದ್ಧ ಸಿದ್ಧಿ ಅನ್ನುವಂಥ 2 ನಾಮ ನಮಗೆ ಸಿಗುತ್ತೆ. ಹೋದ ಜನ್ಮದಲ್ಲಿ ಗುಣನಿಧಿ ಆಗಿದ್ದಂತಹ ದೊಡ್ಡ ಕಳ್ಳ, ಆ ಕಳ್ಳ ಶಿವರಾತ್ರಿಯ ಒಂದು ದಿವಸದಲ್ಲಿ ಬರೀ ಸ್ವಲ್ಪೇ ಸಮಯಗಳ ಕಾಲ ಶಿವನಿಗೆ ಶರಣಾಗತಿನಾಗಿ ಅವನ ಭಕ್ತಿಯನ್ನ ಶಿವನಿಗೆ ತೋರಿಸೋದಕ್ಕೆ ಶಿವ ಒಲಿದು, ಅಂದ್ರೆ ಅಲ್ಲಿ ಅವನ ಜನ್ಮ ಸಿದ್ಧವಾಗಿತ್ತು ಅಂತ, ಮುಂದಿನ ಜನ್ಮಕ್ಕೆ ಸಿದ್ಧವಾಗಿತ್ತು. ಅದೇ ಹೇಳಿದ್ನಲ್ಲ, ಅಕ್ಕಿ ಅಥವಾ ಅನ್ನವನ್ನು ಮಾಡೋ ಎಕ್ಸಾಂಪಲ್ ಕೊಟ್ಟ, ನೀರು ತಣ್ಣಗಿರುವಂತಹ ನೀರು ಬಿಸಿಯಾಗಿ ಕುದಿಯುವಂತಹ ಒಂದು ನಿಟ್ಟಿನಲ್ಲಿ ಸಿದ್ಧವಾಗಿತ್ತು. ಅವನ ಮುಂದಿನ ಜನ್ಮ ಅಂದ್ರೆ ಕುಬೇರನ ಒಂದು ಜನ್ಮ ಏನಿದೆ, ಆ ಜನ್ಮದಲ್ಲಿ ಅವನು ಸಿದ್ಧಿಯನ್ನ ಪಡ್ಕೊಂಡ ಅಂತ, ಸಿದ್ಧಿಯನ್ನ ಪಡ್ಕೊಂಡ ಅಂತ. ಸೊ ಇವಾಗ ನಾಮಕ್ಕೆ ಬರೋಣ. ಇಲ್ಲಿ ಸಿದ್ಧಿ ಅಂತ ಅಂದ್ರೆ ಏನು ಅಂತಂದ್ರೆ, ದ ಒನ್ ಹೂ ಹ್ಯಾಸ್ ಫಾರ್ಮ್ ದ ನಾಲೆಡ್ಜ್. ಕ್ಷಮೆ ಇರ್ಲಿ, ನನಗೆ ಬಾಯಿ ಬಿಟ್ರೆ ಸ್ವಲ್ಪ ಇಂಗ್ಲಿಷೇ ಬರುತ್ತೆ. ಸೊ ಸಿದ್ಧದಿಂದ ಸಿದ್ಧಿ ಆಗಿರೋದು ಅಂತ ಯಾರು ಪರಿಪೂರ್ಣವಾಗಿದ್ದಾನೆ, ಅದು ಒಂದು ಬುದ್ಧಿಯ ಪ್ರಕಾರವಾಗಿರ್ಬೋದು ಅಥವಾ ಜ್ಞಾನದ ಮುಖಾಂತರವಾಗಿರ್ಬೋದು ಅಥವಾ ಅವನಿಗೆ ಅನುಗ್ರಹದ ಮುಖಾಂತರವಾಗಿರ್ಬೋದು, ಏನು ಅವನಿಗೆ ಒಲಿದಿದೆ ಅದಕ್ಕೆ ನಾವು ಸಿದ್ಧಿ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಸಿದ್ಧರಾಗಬೇಕು, ದೇವರನ್ನ ನೋಡಬೇಕು, ದೇವರನ್ನ ಪೂಜೆ ಮಾಡಬೇಕು, ಅವನನ್ನ ಹೊಲಿಸ್ಕೊಬೇಕು ಅನ್ನುವಂತಹ ಭಕ್ತಿ ನಮ್ಮಲ್ಲಿ ಸಿದ್ಧವಾದ್ರೆ ಆ ಪೂಜೆಯಿಂದ ನಮಗೆ ಸಿದ್ಧಿ ಆಗತ್ತೆ ಅನ್ನುವಂಥದ್ದು ಈ 2 ನಾಮಗಳ ಒಂದು ಅರ್ಥ ಚಿಂತನೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ನಾವೆಲ್ಲರೂ ಕೂಡ ಭಗವಂತನ ಒಂದು ಕರುಣೆಗೆ, ಭಗವಂತನ ಒಂದು ಪೂಜೆ ಮಾಡಬೇಕು, ಭಗವಂತನ ಒಂದು ಆರಾಧಿಸ್ಬೇಕು, ಭಗವಂತನಲ್ಲಿ ನಾವಿಲ್ಲಿ ಆತ್ಮಗಳಾಗುತ್ತಿದ್ದೀವಿ, ಆ ಪರಮಾತ್ಮನಿಗೆ ನಾವು ಹೋಗಿ ಲೀನವಾಗಬೇಕು, ಅವನಲ್ಲಿ ನಾವು ಒಬ್ಬರಾಗಬೇಕು ಅನ್ನುವಂತಹ ಹಾಗೆ ಸಿದ್ಧರಾದರೆ ನಮಗೆ ಸಿದ್ಧಿ ಖಂಡಿತ ಆಗತ್ತೆ ಅನ್ನುವಂಥ ಅರ್ಥದಲ್ಲಿ ಕುಬೇರನ ಕತೆ ಸಾಕ್ಷಿಯಾಗತ್ತೆ. ಹೇಗೆ ಗುಣನಿಧಿ ಆಗಿದ್ದಂಥವನು ಅವನ ಮುಂದಿನ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ಅವನ ಒಂದು ಒಳ್ಳೆ ಯೋನಿನಲ್ಲಿ ಹುಟ್ಟಿ ಶಿವನನ್ನ ಮೆಚ್ಚಿಸಿ ಹೇಗೆ ಅವನು ಕುಬೇರನಾದ ಅನ್ನುವಂತಹ ಒಂದು ಕತೆ, ಸಿದ್ಧ ಮತ್ತೆ ಸಿದ್ಧಿ ಈ 2 ಕೂಡ ಅದಕ್ಕೆ ಸಾಕ್ಷಿಯಾಗತ್ತೆ. 1.5 ಗಂಟೆಗಳ ಕಾಲ ಕಥೆಗಳನ್ನ ಹೇಳ್ತಾ, ನಾಮಗಳನ್ನ ಹೇಳ್ತಾ, ಅವನ ಮಹಿಮೆಯನ್ನ ಹೇಳ್ತಾ ಎಷ್ಟು ಬೇಗ ಹೋಗುತ್ತೆ ಅಂತ ನನಗೆ ಗೊತ್ತಾಗೋದಿಲ್ಲ. ನಮ್ಮ ಬಂದು ಹೇಳ್ತಿದ್ದಾರೆ, ಕಾಫಿ ಕುಡಿಯೋ, ಸ್ವಲ್ಪ ಕಾಫಿ ಟೈಮ್ ಆಯ್ತು, ಇದಾಯ್ತು ಅಂತ. ಸೊ ಹಾಗೆ ಅವನ ನಾಮನೇ ಹಾಗೆ, ಅವನ ಒಂದು ಮಹಿಮೆನೇ ಹಾಗೆ. ಎಷ್ಟು ಹೇಳಿದ್ರು ಕೂಡ, ಎಷ್ಟು ಜಪಿಸಿದ್ರು ಕೂಡ ಅಥವಾ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಇನ್ನೂ ಏನೋ ಬೇಕು, ಇನ್ನೂ ಏನೋ ನನಗೆ ಇನ್ನೂ ಪಾಠ ಮಾಡಿ ನಂಗೆ ಇನ್ನೂ ಸಾಕಾಗಿಲ್ಲ, ಇನ್ನೂ ಹೇಳಬೇಕು ಅನ್ನುವಂಥದ್ದೇ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಆದರೆ ಒಂದೇ ದಿನ ಎಲ್ಲವೂ ಕೂಡ ನಿಮ್ಮ ತಲೆ ಮೇಲೆ ಹಾಕಿ ಬರ್ಡನ್ ಮಾಡಿಬಿಟ್ರೆ ಅದು ಅಷ್ಟು ಕೂಡ ಸಮಂಜಸವಾಗಿರಲ್ಲ. ಮುಂದಿನ ವರ್ಷಗಳು, ಇಡೀ ವರ್ಷ, ಇನ್ನೊಂದು 2-3 ವರ್ಷಗಳಂತೂ ಈ ಒಂದು ಸತ್ಸಂಗ ನಡೀತಾನೆ ಇರುತ್ತೆ. ಯಾಕೆಂದ್ರೆ ನಾವು ಇನ್ನೂ ಬರೀ 11ನೇ ಶ್ಲೋಕದಲ್ಲಿ ಇದ್ದೀವಿ. 108 ಶ್ಲೋಕಗಳಿದೆ, ಇನ್ನೂ 11ನೇ ಶ್ಲೋಕಗಳಿದೆ. ಕಳೆದ ಒಂದು 8 ತಿಂಗಳಿಂದ ನಾವೊಂದು ಸತ್ಸಂಗದಲ್ಲಿ ಭಾಗಿಯಾಗಿ ಒಂದು 11 ಶ್ಲೋಕದ ಅರ್ಥವನ್ನ ಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದೆಷ್ಟು ಮಟ್ಟಿಗೆ ಸಾರ್ಥಕ ಆಗಿದೆಯೋ ಗೊತ್ತಿಲ್ಲ. ನನ್ನ ಹಾಗೂ ಹೇಮಾ ಭಗಿನಿಯ ಪ್ರಯತ್ನ ನಿರಂತರವಾಗಿಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇವತ್ತಿನ ಸತ್ಸಂಗದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು
1 ನಿಮಿಷಗಳ ಕಾಲ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಹೇಗೆ ಗುಣನಿಧಿ ಬರೀ 1 ನಿಮಿಷಗಳ ಕಾಲ ಶಿವನ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ಮುಕ್ತಿಯನ್ನ ಹೊಂದಿದನೋ ಅದೇ ಒಂದು ಭಕ್ತಿಪೂರ್ವಕ ಅದೇ ಒಂದು ಪ್ರಮಾಣದಲ್ಲಿ ಕೂಡ ನಾವು ಕೂಡ ಇವತ್ತು 1 ನಿಮಿಷಗಳ ಕಾಲ ಧ್ಯಾನ ಸ್ಥಿರ ಕೂತ್ಕೊಂಡು ನಾನು ಈ ಪ್ರಪಂಚದಲ್ಲಿ ಇಲ್ಲ, ನಾನು ಈ ಮನೆಯಲ್ಲಿ ಇಲ್ಲ, ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನುವಂತಹ ಒಂದು ಭಾವವನ್ನ ನಾವು ಮನಸ್ಸಲ್ಲಿ ಸಿದ್ಧಿ ಮಾಡಿಕೊಂಡು ಸಿದ್ಧರಾಗಿ ಸಿದ್ಧಿಯನ್ನ ಪಡೆಯೋಣ. ಎಲ್ಲರೂ ತಮ್ಮ ಕೈಗಳನ್ನು ಮುಚ್ಚಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳನ್ನು ಜೋಡಿಸಿ. ಅಜಹ ಆಗಿರುವಂತಹ, ಸರ್ವೇಶ್ವರನಾಗಿರುವಂತಹ, ಸಿದ್ಧಿಯಾಗಿರುವಂತಹ, ಸಿದ್ಧನಾಗಿರುವಂತಹ ವಿಷ್ಣುವಿನ ಪಾದ ಕಮಲಗಳನ್ನು ನೆನೆಸ್ಕೊಂತ, ಅವನ ರೂಪವನ್ನು ನೆನೆಸ್ಕೊಂತ, ಅವನ ಅವತಾರಗಳನ್ನು ನೆನೆಸ್ಕೊಂತ, ಕಣ್ಣು, ಮನಸ್ಸು, ದೇಹ ಪ್ರತಿಯೊಂದು ಅವನಲ್ಲಿಗೆ ಸಮರ್ಪಣೆಯನ್ನು ಮಾಡಿ ಭಕ್ತಿಪೂರ್ವಕವಾಗಿ ಒಂದು 30 ಸೆಕೆಂಡ್ಗಳ ಕಾಲ ಅಟ್ಲೀಸ್ಟ್ ಅವನ ಧ್ಯಾನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರೂ ಕೂಡ ಧನ್ಯವಾದ. ಅವಕಾಶ ಮಾಡಿಕೊಟ್ಟಂತಹ ಏಕಾದಶಿ ದಿನದಂದು ಇಂತಹ ಒಂದು ಕೀರ್ತನೆಯನ್ನ, ವಿಷ್ಣುವಿನ ಹಿರಿಮೆ ಗರಿಮೆಗಳನ್ನ ನನಗೂ ಕೂಡ ಭಾಗಿಯಾಗೋದಕ್ಕೆ ನೀವೆಲ್ಲರೂ ಕೂಡ ನೀವ್ಯಾರೂ ಬಂದಿಲ್ಲ ಅದನ್ನ ನಾನು ಪಾಠ ಮಾಡೋದಕ್ಕೆ ಖಂಡಿತ ಆಗಲ್ಲ. ಸಾವಿನ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಶಿಷ್ಟಾಷ್ಟಾಂಗ ಪ್ರಣಾಮಗಳು. ಧನ್ಯವಾದ. ರಾಮ್ ರಾಮ್. ಪುನರ್ಮಿಲಾಮಃ. ಧನ್ಯವಾದ. ಧನ್ಯವಾದ ಮಹೋದಯ. ಧನ್ಯವಾದ ಮಹೋದಯ.